ನಮಸ್ತೆ ಮೀನಾ. ನಮಸ್ತೆ ರೇಖಾ, ಹೇಗಿದ್ದೀರಿ? ಸೂಪರ್. ಓಕೆ, ತುಂಬಾ ದಿನ ಆದ್ಮೇಲೆ ನಾವು ಭೇಟಿ ಆದ್ವಿ ಅಲ್ಲ? ಹೌದು. ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಸಿನಿಮಾದಲ್ಲಿ ಮತ್ತೆ ಭೇಟಿ ಆದ್ವಿ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷ ಆಗಿದೆ ನಾವು ಭೇಟಿಯಾಗಿ? ಐ ಥಿಂಕ್ ಆಲ್ಮೋಸ್ಟ್ 4 to 5 years ಆಗಿತ್ತಲ್ವಾ? ಸೊ ಅದಾದ್ಮೇಲೆ ನಾವು ಸೇರಿರೋದಂದ್ರೆ ಆ ಸಿನಿಮಾದಲ್ಲಿ. ಹೌದು, ಥ್ಯಾಂಕ್ಸ್ ಟು ಚಂದ್ರು ಡೈರೆಕ್ಟರ್ ಅಲ್ವಾ? ಹೌದು. ಸೊ ಇಬ್ರು ಬೀಗರಾಗಿ ನಾವು ಆಕ್ಟ್ ಮಾಡ್ತಾ ಇದೀವಿ ಅದ್ರಲ್ಲಿ. ನಿಜ ಅಲ್ವಾ? ಮೀನಾ, ನೀವು ಊಟ ಬೆಳೆದಿದ್ದಲ್ಲ ಇಲ್ಲಿ? ನಾನು ಆಕ್ಚುಲಿ ಹುಟ್ಟಿದ್ದು ಶಿಕಾರಿಪುರ ಅಂತ ಹೇಳಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಬೆಳೆದಿದ್ದು ಸುಮಾರು ಜಾಗ ಆಯ್ತು, ಯಾಕೆಂತಂದ್ರೆ ನನ್ನ ತಂದೆ ಬ್ಯಾಂಕಲ್ಲಿ ಟ್ರಾನ್ಸ್ಫರಬಲ್ ಜಾಬಲ್ಲಿ ಇದ್ರು. ಸೊ ಹಾಗಾಗಿ ನಾನು ತುಮಕೂರಲ್ಲಿದ್ದೆ, ದೆನ್ ಶಿಕಾರಿಪುರ, ಶಿವಮೊಗ್ಗ, ಮೈಸೂರು ಬಂದ್ವಿ. ಸೊ ಮೈಸೂರಲ್ಲಿ ನನ್ನ ಅಂದ್ರೆ ಆಲ್ಮೋಸ್ಟ್ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಎಲ್ಲ ಜಾಸ್ತಿ ಶಿಕಾರಿಪುರದಲ್ಲಿ ಇದ್ದಿದ್ದು, ಪ್ಲಸ್ ತುಮಕೂರಲ್ಲಿ ಒಂದು 3 years. ಓಕೆ. ಓದಿದ್ದು ಅಪ್ ಟು SSLC ನಾನು ಶಿಕಾರಿಪುರಲ್ಲಿ ಓದಿದೆ. ದೆನ್ ಮೈಸೂರಿಗೆ ಶಿಫ್ಟ್ ಆದೆ, ಬಿಕಾಸ್ ಡಿಪ್ಲೊಮಾ ಮಾಡಬೇಕಿತ್ತು. ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಮಾಡಿದೆ. ಅದಾದ ನಂತರ PG ಡಿಪ್ಲೊಮಾ ಇನ್ ಕಂಪ್ಯೂಟರ್ಸ್ ಮಾಡಿದೆ. ಸೊ ಎಲ್ಲ ಮೈಸೂರು JSS ಅಲ್ಲಿ ಪಾಲಿಟೆಕ್ನಿಕಲ್ಲಿ ಮಾಡಿದ್ದು. ಓಕೆ, ಅಷ್ಟು ಓದಿದೆಯಮ್ಮ? ಓಕೆ, ಜಾಸ್ತಿ ಇಲ್ಲ, ಸ್ವಲ್ಪನೇ. ಓಕೆ. ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ? ಆಕ್ಚುಲಿ ತಂದೆ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ. ಅವರಿಗೆ ಹಿ ಗಾಟ್ ಪ್ಯಾರಲೈಸ್ಡ್. ಸೊ ಅದು ಪ್ಯಾರಲಿಸಿಸ್ ಆಗಿದ್ದಕ್ಕೋಸ್ಕರ ಅಕ್ಕನಿಗೆ ಜಾಬ್ ಕೊಟ್ರು. ಸೊ ಅಮ್ಮ ಹೌಸ್ ವೈಫ್. ಓಕೆ. ಅಮ್ಮ ಅಪ್ಪನಿಗೆ ಎಷ್ಟು ಜನ ಮಕ್ಕಳು? ನಾವು ಟೋಟಲಿ 8 ಜನ ಹೆಣ್ಮಕ್ಳು, ಗಂಡು ಮಕ್ಳು ಇಲ್ಲ, ಅಷ್ಟಲಕ್ಷ್ಮಿಯರು. ಓ ಹೌದಾ? ಸೂಪರ್. 8 ಜನ ಹೆಣ್ಮಕ್ಳಲ್ಲ? ಕರೆಕ್ಟ್ ಆಗಿ ಹೇಳಿದ್ರೆ ಅಷ್ಟಲಕ್ಷ್ಮಿ ಅಂತ. ಹೌದು. ಓಕೆ. ಸೊ ಅಮ್ಮ ಹೌಸ್ ವೈಫ್, ಏನು ಹೋಗ್ತಿರ್ಲಿಲ್ಲ. ಹೌದು. 8 ಜನ ನೀವು ಅಕ್ಕ ತಂಗಿರು. ನೀನ್ ಎಷ್ಟನೇ ಅವಳು? ನಾನು 7th ಡಾಟರ್. 7th? ನನ್ಗೊಬ್ಳು ತಂಗಿ ಇದ್ದಾಳೆ. ತಂಗಿ ಇದ್ದಾಳೆ. ನಿಮ್ಮ ಅಕ್ಕ ತಂಗಿರಲ್ಲಿ ಪ್ರೀತಿ ಅಲ್ಲ? ಹಂಗೆ ನಾವು ಒಬ್ರಿಗೊಬ್ರು ಕಂಡ್ರೆ ಆಗಲ್ವಾ? ಹೊಟ್ಟೆ ಊರಿನ ಯಾವ ತರ? ಬೇರೆಯವರು ನಮ್ಮನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಳ್ಬೇಕು, ಆ ತರ ಇದ್ದೀವಿ. ನೀವು ಯಾವತ್ತೂ ಜಗಳ ಆಡಿಲ್ಲ? ಸಣ್ಣ ಪುಟ್ಟ ಜಗಳ ಆಗತ್ತೆ, ಬಟ್ 2 ನಿಮಿಷ. ಮತ್ತೆ ನಾವು ಅಕ್ಕ ತಂಗಿರೇ ಕೊನೆವರೆಗೂ, ಇಷ್ಟರವರೆಗೂ ಹಂಗೆ ಇದೀವಿ, ಕೊನೆವರೆಗೂ ಹಾಗೆ ಇರ್ತೀವಿ. ಬಿಕಾಸ್ ಬೇರೆಯವ್ರು ನೋಡಿದವರೆಲ್ಲ ಎಷ್ಟೋ ಜನ, ಕೆಲವರು ಜಲಸು ಮಾಡ್ಕೊಂಡಿರ್ಬೋದು, ಅಥವಾ ಕೆಲವರು ಖುಷಿ ಪಟ್ಟವ್ರು ತುಂಬಾ ಜನ ಇದ್ದಾರೆ. ಇದ್ರೆ ನಿಮ್ಮ ಸಿಸ್ಟರ್ಸ್ ತರ ಇರ್ಬೇಕಂತ ಹೇಳಿದವ್ರು ತುಂಬಾನೇ ಜನ ಇದ್ದಾರೆ. ಅಷ್ಟು ಪ್ರೀತಿ, ಅಷ್ಟು ಒಗ್ಗಟ್ಟು. ಅಂದ್ರೆ ಎಲ್ಲರೂ ಲೈಫಲ್ಲಿ ಸೆಟ್ಲ್ ಆಗಿದಾರ? ಹೌದು, ಎಲ್ಲ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ. ಓಕೆ. ಕಾಲೇಜಲ್ಲಿ ಏನು ಲವ್ ಮ್ಯಾರೇಜ್, ಲವ್ ಗಿವ್ ಏನಿಲ್ವಾ? ಕಾಲೇಜಲ್ಲಿ ಇರ್ಲಿಲ್ಲ. ಸೊ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲಿ ವರ್ಕ್ ಮಾಡ್ತಾ ಇದ್ದೆ? ನಾನು ಆಕ್ಚುಲಿ ಸುಮಾರು IT ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ. ಸೊ IT ಕಂಪ್ನಿಲಿ ಕೆಲಸ ಮಾಡುವಾಗ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದು. ಏನ್ ಮಾಡ್ತಿದ್ರ ಅವರು? ಅವ್ರು ಆಕ್ಚುಲಿ ಬಿಸ್ನೆಸ್ ಮನ್ ಆಗಿದ್ರು. ಸೊ ನಮ್ಗೆ ಇಮೇಲ್ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ರು. ಸೊ ಪರಿಚಯ ಆಯ್ತು, ಪರಿಚಯದಿಂದ ಇಷ್ಟ ಆಯ್ತು. ಇಷ್ಟ ಆಗಿ ವಿದಿನ್ 1 year ವಿ ಗಾಟ್ ಮ್ಯಾರಿಡ್ ಆಕ್ಚುಲಿ. ಅವ್ರ ಕಡೆ ಎಲ್ಲರೂ ಚೆನ್ನಾಗಿದಾರ? ಅವ್ರ ಕಡೆ ಚೆನ್ನಾಗಿದ್ದಾರೆ, ಅಪ್ಪ ಅಮ್ಮ ಮತ್ತೆ ತಂಗಿ. ಬಟ್ ಇವಾಗ ಅಪ್ಪ ಅಮ್ಮ ಇಲ್ಲ, ಅವರಿಬ್ರು ತೀರ್ಕೊಂಡ್ರು. ಅದ ಅವ್ರು ತೀರ್ಕೊಂಡು ಸ್ವಲ್ಪ ದಿನದಲ್ಲೇ ನನ್ನ ಹಸ್ಬೆಂಡ್ ಕೂಡ ಆಲ್ಸೋ ಪಾಸ್ಟ್ ಅವೇ. ಏನಾಗಿತ್ತು? ಹಾರ್ಟ್ ಪ್ರಾಬ್ಲಮ್ ಇತ್ತು ಅವರಿಗೆ. ಸೊ ಹಾಗಾಗಿ ಕೋವಿಡ್ ಟೈಮು, ಸೊ ಪೀಕ್ ಕೋವಿಡ್ ಟೈಮ್ ಆಗಿದ್ರಿಂದ ಅದು ಹಾರ್ಟ್ ಪ್ರಾಬ್ಲಮ್ ಅಂತ ನಾವು ಸೇರಿಸಿದ್ದು. ಬಿಕಾಸ್ ಅದು ಆಲ್ರೆಡಿ ಅರ್ಲಿಯರ್ ಅದು ಡಯಾಗ್ನೈಸ್ ಆಗಿತ್ತು ಅವ್ರದ್ದು, ಪ್ಯಾಲ್ಪಿಟೇಷನ್ ಅಂತ. ಸೊ ಆದ್ರೂ ಕೋವಿಡ್ ಅಂತಾನೆ, ಬಿಕಾಸ್ ನಿಮ್ಗೆ ಗೊತ್ತಿದೆ ಸ್ವಲ್ಪ ಸ್ಕ್ಯಾಮ್ ಎಲ್ಲ ಆಗ್ತಾ ಇತ್ತು. ಕೋವಿಡ್ ಅಂದ್ರು, ನಾವು ವಿ ಆರ್ ವೆರಿ ಕಾಮನ್ ಪೀಪಲ್, ನಾವೇನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವ್ರನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಎಷ್ಟು ವರ್ಷ ಸಂಸಾರ ಮಾಡಿದ್ದೀರಾ ಅವ್ರ ಜೊತೆ? ನಾವು ಟೋಟಲಿ ಆಲ್ಮೋಸ್ಟ್ 17 years ಜೊತೆಲಿದ್ವಿ. ಮಕ್ಕಳಿಲ್ಲ. ಮಕ್ಕಳಾಗಿ ಇಲ್ಲ. ಅದು ಏನಾದ್ರು ಬೇರೆ ಕಾರಣ ಏನಾದ್ರು ಇದೆಯಾ, ಅಥವಾ ಬೇಡ ಅಂತ ಅನ್ಕೊಂಡಿರ್ಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅವ್ರಿಗೂ. ಸೊ ಹಾಗಾಗಿ ಬಟ್ ಏನಿವೆ, ನನ್ಗೆ ಅವರೇ ಒಂದು ಮಗು ತರ ಇದ್ರು, ನಾನು ಅವ್ರಿಗೆ ಮಗು ತರ ಇದ್ದೆ. ತುಂಬಾ ಪ್ರೀತಿಲಿದ್ವಿ. ವಿ ವರ್ ಲೈಕ್ ಬೆಸ್ಟ್ ಫ್ರೆಂಡ್ಸ್ ಆಕ್ಚುಲಿ. ಸೊ ಹಸ್ಬೆಂಡ್ ಅಂಡ್ ವೈಫ್ ಅನ್ನೋ ರಿಲೇಶನ್ಶಿಪ್ಗಿನ್ನ ಒಳ್ಳೆ ಫ್ರೆಂಡ್ಸ್ ತರ ಇದ್ವಿ ನಾವು. ತುಂಬಾ ಚೆನ್ನಾಗಿತ್ತು ರಿಲೇಶನ್ಶಿಪ್. ಇವಾಗ ಸಡನ್ ಆಗಿ 17 ವರ್ಷ ಸಂಸಾರ ಮಾಡಿ ಸಡನ್ ಆಗಿ ಗಂಡ ದೂರ ಆಗ್ಬಿಟ್ರೆ ಫೀಲಿಂಗ್ ವೆರಿ ಅಲೋನ್ ಅಲ್ಲ? ಖಂಡಿತ. ಮಕ್ಕಳು ಇಲ್ಲ ಜೊತೆಯಲ್ಲಿ. ಸೊ ಹಾಗಾಗಿ ಎನಿವೇ ನನ್ನ ಅಕ್ಕನ ಮಗ ಇದ್ದಾನೆ ಜೊತೆಯಲ್ಲಿ. ಅವನು ಇದ್ದಿದ್ದಕ್ಕೆ ಜೊತೆಯಲ್ಲಿ ನಾನು ಸರ್ವೈವ್ ಆದೆ ಅಂತಾನೆ ಹೇಳ್ಬೋದು, ಥ್ಯಾಂಕ್ಸ್ ಟು ಹಿಮ್. ಯಾಕೆಂದ್ರೆ ಹಸ್ಬೆಂಡ್ ತೀರ್ಕೊಂಡಾಗ ಪ್ರತಿ ಒಂದ್ರಲ್ಲೂ ಜೊತೆಲಿದ್ದವನು ಅವನು. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್ ಹಿಸ್ ಹೆಲ್ಪ್. ನಾಪ್ಕ ಬರುತ್ತಲ್ಲ ಎವ್ರಿ ಡೇ.
ಮರೆಯಕ್ಕೆ ಸಾಧ್ಯ ಆಗದೆ ಅಂತಾರ ವ್ಯಕ್ತಿಯವರು. ಯಾಕೆಂದ್ರೆ ವೆರಿ ಫ್ರೆಂಡ್ಲಿ, ವೆರಿ ಲವಬಲ್ ಕ್ಯಾರೆಕ್ಟರು. ನಾನು ಇದೆಲ್ಲ ನಮ್ಮ ಫ್ಯಾಮಿಲಿ ಕೂಡ ಇವಾಗ್ಲೂ ಮಿಸ್ ಮಾಡ್ತಾರೆ. 4 ವರ್ಷ ಆಗುತ್ತೆ ಈ ಜುಲೈಗೆ. ಇವತ್ತಿಗೂ ಅವ್ರು ಮಿಸ್ ಮಾಡ್ತಾರೆ. ಈವನ್ ನನ್ನ ಫ್ರೆಂಡ್ಸ್ ಕೂಡ ಇವತ್ತಿಗೂ ನೆನ್ಸ್ಕೊಂಡು ಅಳ್ತಾರೆ. ಸೊ ಆ ಲೆವೆಲ್ಗೆ ಅವರು ಒಂಥರ ಎಲ್ರಿಗೂ ಬೇಕಾದಂತ ವ್ಯಕ್ತಿ ಆಗಿದ್ರು. ಸಚ್ ಸ್ವೀಟ್ ಹಾರ್ಟೆಡ್ ಗೈ. ನಿಮಗೆ ಕಿಚನ್ ಅಲ್ಲಿ ಹೆಲ್ಪ್ ಮಾಡೋದಾಗ್ಲಿ ಇದೆಲ್ಲ ಮಾಡೋರಾ? ಮಾಡ್ತಾ ಇದ್ರು. ಒಂದೊಂದ್ಸಾರಿ ಅಂತೂ ನಂಬ್ತೀರಾ ಇಲ್ವಾ, ನನ್ನ ಕೂರ್ಸ್ಬಿಡೋದು, ನಾನು ಮಾಡ್ತೀನಿ ಕಣೆ ಮೀನಿ, ನೀನೇನ್ ಮಾಡೋದು ಬೇಡ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂದ್ರೆ, ಒಂದಿನ ಬಿಫೋರ್ ಯು ಕುಡ್ ಗೆಟ್ ಅಡ್ಮಿಟೆಡ್ ಟು ಹಾಸ್ಪಿಟಲ್ ಅಲ್ಲ, ಸೊ ಅವರ ಸಾವಿನ ದಿನಗಳ ಟೈಮಲ್ಲಿ ಏನಾಯ್ತು, ಒಂದು ದಿನ ಈ ವಾಂಟೆಡ್ ಟು ಈಟ್ ರೈಸ್ ನೂಡಲ್ಸ್. ಸೊ ಆ ರೈಸ್ ನೂಡಲ್ಸ್ ತಗೊಂಡ್ ಬಂದು ಇಟ್ಟಿದ್ರು. 2 ದಿನ ಆಗಿದ್ರು, ಮಾಡಕ್ ಆಗಿರ್ಲಿಲ್ಲ. ಅಂಡ್ ಇಟ್ ವಾಸ್ ಅ ಸ್ಯಾಟರ್ಡೆ. ನನ್ಗೆ ಹೇಳಿದ್ರು, ಇವತ್ತು ನೀನು ಕಿಚನಿಗೆ ಬರೋ ಆಗಿಲ್ಲ, ನಾನು ಮತ್ತೆ ವಿನು ಅಂದ್ರೆ ನನ್ನ ಅಕ್ಕನ ಮಗ, ನಾವಿಬ್ರು ಮಾಡ್ತೀವಿ, ನೀನು ಇವತ್ತು ಅಟ್ಲೀಸ್ಟ್ ನೀನು ರೆಸ್ಟ್ ಮಾಡು, ಬಿಕಾಸ್ ಎವ್ರಿ ಡೇ ನೀನೇ ಕುಕ್ ಮಾಡ್ತೀಯ, ಎವ್ರಿ ಡೇ ಯು ಟೇಕ್ ಕೇರ್ ಆಫ್ ಮೀ, ನಾನು ಇವತ್ತು ಮಾಡ್ತೀನಿ ಅಂದ್ಬಿಟ್ಟು ಹಿ ಕುಕ್ ಬೋತ್ ಆಫ್ ದೆಮ್ ಕುಕ್ಡ್ ರೈಸ್ ನೂಡಲ್ಸ್. ನಾನು ಕೂತಿರೋ ಜಾಗಕ್ಕೆ ತಗೊಂಡು ಬಂದು ಪ್ಲೇಟಲ್ಲಿ ಹಾಕಿ ಫೋರ್ಕ್ ಇಟ್ಟು ಎಲ್ಲ ಮಾಡಿ ತಂದು ಕೊಟ್ರು. ಸೊ ಯು ಕ್ಯಾನ್ ನೆವರ್ ಫರ್ಗೆಟ್ ದಟ್. ನೆಕ್ಸ್ಟ್ ಡೇನೇ ಹಿ ಗಾಟ್ ಅಡ್ಮಿಟೆಡ್ ಟು ಹಾಸ್ಪಿಟಲ್. ಅಡ್ಮಿಟ್ ಆಗಿದ ತಕ್ಷಣ ತೀರೋದ್ರಾ? ಇಲ್ಲ, 1 ವಾರ ಹಾಸ್ಪಿಟಲ್ ಇದ್ರು. ಸೊ ಆಮೇಲೆ ಸ್ವಲ್ಪ ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ಮು, ಆಮೇಲೆ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಏನೋ ಸ್ಟಾರ್ಟ್ ಆಯಿತು. ಡಯಾಲಿಸಿಸ್ ಮಾಡಬೇಕಂತ ಇತ್ತು. ಕೋವಿಡ್ ಟೈಮ್ ಆದ್ರಿಂದ ಎಲ್ಲೋ ಹಾಸ್ಪಿಟ್ಲಲ್ಲಿ ಅವರಿಗೆ ICUನಲ್ಲಿ ಇದು ಸಿಗ್ಲಿಲ್ಲ, ಬೆಡ್ ಸಿಗ್ಲಿಲ್ಲ. ಒಂದು 2-3 ಡೇಸ್ ಆದಮೇಲೆ ಅಪೋಲೋದಲ್ಲಿ ಸಿಕ್ತು, ಜಯನಗರ ಅಪೋಲೋದಲ್ಲಿ. ಬಟ್ ಸೇರಿಸಿ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಜಯನಗರ ಅಪೋಲೋದಲ್ಲಿ. ಬಟ್ ನೆಕ್ಸ್ಟ್ ಡೇ ಓನ್ಲಿ ಪಾಸ್ಟ್ ಅವೇ. ಇದೇ ಗಂಡನ ಜೊತೆ ಒಂದು ಮರೆಯಲಾಗದ ಘಟನೆನ ನಿಮ್ದು? ಗಂಡ ಲಾಸ್ಟ್ ನಿಮಗೆ ತುತ್ತು ಕೊಟ್ಟಿದ್ದು ಅಂತ? ಆಕ್ಚುಲಿ ಇಟ್ ವಾಸ್ ಅವರ್ ಆನಿವರ್ಸರಿ, April 26th, ಕೋವಿಡ್ ಟೈಮು. ಸೊ ಹೇಗೆ ಅಂತಂದ್ರೆ, ಏನೇ ಒಂದು ಪಾರ್ಟಿ ಆಗಲಿ ಒಂದು ಇದಾಗಲಿ ನಾನೇ ಇನಿಷಿಯೇಟ್ ಮಾಡ್ತಾ ಇದ್ದೆ. ಅವರು ಯಾವುದಕ್ಕೂ ನನ್ನನ್ನು ಅಬ್ಜೆಕ್ಟ್ ಮಾಡಿದವರಲ್ಲ. ಸೊ ಏನೇ ಮಾಡಿದ್ರು ಖುಷಿ ಖುಷಿಯಾಗಿ ನನ್ನ ಜೊತೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸೊ ನನಗೆ ಅವತ್ತು ಯಾವಾಗೂ ನನ್ನ ನೇಚರ್ ಏನಂದ್ರೆ ಖುಷಿಯಾಗಿರ್ಬೇಕು, ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು. ಇವಾಗ ಎಸ್ಪೆಷಲಿ ಫಾರ್ ಬರ್ಡೇಸ್, ಆನಿವರ್ಸರೀಸ್ ಎಲ್ಲ ಮುಖ ಎಳಿಸ್ಕೊಂಡು ಕೂತ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಸೊ ನಾನೇನು ಮಾಡ್ತಾ ಇದ್ದೆ, ನಾನು ಅವ್ನಿಗೆ ಹೇಳ್ತಾ ಇದ್ದೆ, ನೀನು ಆರ್ಗನೈಸ್ ಮಾಡ್ತೀಯ ಅಂದರೆ ಮಾಡು, ಇಲ್ಲಾಂದ್ರೆ ನಾನು ಮಾಡ್ತೀನಿ. ಸೊ ಅವನು ನೀನೇ ಮಾಡಿಬಿಡೆ ಮಿನಿ ಅಂತ. ಸೊ ಆ್ಯನಿವರ್ಸರಿ ಬಂತು April 26th. ದೆನ್ ಏನಾಯಿತು, ಕೋವಿಡ್ ಟೈಮು. ಸೊ ನಮಗೆ ಮಾಡಲೇಬೇಕು ಸೆಲೆಬ್ರೇಷನ್, ಹೊರಗಡೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಇಬ್ಬರೇ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಏನು ಮಾಡೋದು, ಸೈಲೆಂಟಾಗಿ ಅಕ್ಕನ ಮಗಳು ಮತ್ತು ಅವಳ ಗಂಡನ ಕರೆಸಿದ್ವಿ. ಆ್ಯಂಡ್ ನಂದು ಒಂದು 30-35 ಇಯರ್ಸ್ ಒಂದು ಫ್ರೆಂಡ್ ಇದ್ದಾಳೆ, ಬೆಸ್ಟ್ ಫ್ರೆಂಡ್ ಸುಮಿ ಅಂತ, ಅವಳು ಫ್ಯಾಮಿಲಿನ ಕರೆಸ್ತೀವಿ. ಅವಳ ಹಸ್ಬೆಂಡು ಮತ್ತು ಮಗಳು ಎಲ್ಲ ಬಂದರು. ಸೊ ದೇ ಸ್ಟೇ ವೆರಿ ಕ್ಲೋಸ್ ಬೈ. ಹಾಗಾಗಿ ಎಲ್ರಿಗೂ ಬರಲಿಕ್ಕೆ ಹೆಲ್ಪ್ ಆಯಿತು. ಆ್ಯಂಡ್ ದೆನ್ ನನ್ನ ಫ್ರೆಂಡ್ ಮಗಳು ಕೇಕ್ ಎಲ್ಲ ಮಾಡ್ಕೊಂಡು ಬಂದು, ಎಗ್ಲೆಸ್ ಕೇಕ್, ಬಿಕಾಸ್ ಮೈ ಹಸ್ಬೆಂಡ್ ವಾಸ್ ಅ ವೆಜಿ ಆ್ಯಕ್ಚುಲಿ. ಸೊ ಕೇಕ್ ಎಲ್ಲ ಮಾಡ್ಕೊಂಡು ತೊಗೊಂಡು ಬಂದು, ಆ್ಯಂಡ್ ಹೋಮ್ ಕುಕ್ಡ್ ವೈನ್ ಇತ್ತು. ಸೊ ಎಲ್ಲ ಎತ್ಕೊಬಂದರು. ವಿ ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಟೈಮ್. ಅವತ್ತು ನಾವಿಬ್ಬರು ಡಾನ್ಸ್ ಎಲ್ಲ ಮಾಡಿ, ವಿಡಿಯೋ ಎಲ್ಲ ಮಾಡಿ, ವಿ ಸ್ಪೆಂಟ್ ಆ ಟೈಮ್ ಲೈಕ್ ಕ್ರೇಜಿ. ಚೆನ್ನಾಗಿತ್ತು. ಆ್ಯಂಡ್ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಸೊ ಸ್ವೀಟ್ ಮೆಮೊರೀಸ್ ಅಲ್ಲ? ಎಸ್. ಓಕೆ, ಅಲ್ಲಿ ಫೋಟೋ ಇಟ್ಟಿದ್ರೆ ಅವ್ರದ್ದೆಲ್ಲ? ಹೌದು ನೋಡಿ. ಓಕೆ, ನೈಸ್. ಸೊ ಲೆಟ್ಸ್ ಟಾಕ್ ಅಬೌಟ್ ಫಿಲ್ಮ್ ಇಂಡಸ್ಟ್ರಿ. ಹೇಗೆ ಬಂದ್ರಿ ನೀವು ಫಿಲ್ಮ್ಗೆ? ನನಗೆ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು 1988 ಸೊ ನಂದು ಸ್ಟಡೀಸ್ ಎಲ್ಲ ಆಗಿ ಆಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಹಿಯರ್ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಆಗ ಹಾಸ್ಟೆಲಲ್ಲಿ ಇದ್ದೆ, ಜಯನಗರ 3rd ಬ್ಲಾಕಲ್ಲಿ. ಅಲ್ಲಿ ಯಾರೋ ಒಂದು ಸ್ವಲ್ಪ ಹುಡುಗಿಯರು ನನಗೆ ಒಂದು ಸ್ವಲ್ಪ ಚೆನ್ನಾಗಿದೆಯಾ, ಯಾಕೆ ನೀನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡಬಾರ್ದು ಹಾಗೆ ಅಂತ. ಅದು ಇಷ್ಟ ತುಂಬಾ. ನನಗೆ ಏನೋ ಸೆಲೆಬ್ರಿಟೀಸ್ ನೋಡಿದ ತಕ್ಷಣ ಏನೋ ಒಂದು ಸಖತ್ ಇಷ್ಟ ಆಗ್ತಾ ಇತ್ತು. ಅದು ನನಗೆ ಗೊತ್ತಿಲ್ಲದೆ ಇರೋ ಒಂದು ಭಾವನೆ ಬೆಳೀತಾ ಇತ್ತು ಸೆಲೆಬ್ರಿಟೀಸ್ ನೋಡಿದ ತಕ್ಷಣ. ಸೊ ಖುಷಿ ಆಗ್ತಾ ಇತ್ತು, ನಾನು ಯಾವಾಗ ಆ ಥರ ಆಗೋದು, ನಾನು ಹಂಗೆ ಆಗಬೇಕಲ್ಲ ಅಂತ ತುಂಬ ಆಸೆ ಆಗ್ತಾ ಇತ್ತು. ಬಟ್ ಏನಿವೆ ನನಗೆ ಆಪರ್ಚುನಿಟಿ ಇರಲಿಲ್ಲ. ಬಟ್ ಸಡನ್ನಾಗಿ ಹಾಸ್ಟೆಲಲ್ಲಿ ನನಗೆ ಯಾರೋ ಒಂದು ಹುಡುಗಿ ಹೇಳಿದ್ಲು, ನಿಂದು ಫೋಟೋ ಎಲ್ಲ ಯಾರೋ ಒಬ್ರು ನೋಡಿದ್ದಾರೆ, ಒಂದು ಸೀರಿಯಲ್ ಇದೆಯಂತೆ ಮಾಡ್ತೀಯಾ ಅಂದರು. ನಾನು ಕ್ಯಾಮ್ರಾ ಫೇಸ್ ಮಾಡಿ ಗೊತ್ತಿಲ್ಲ, ನನಗೆ ಅದರ ಬಗ್ಗೆ ತಲೆ ಕೂಡ ಏನೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಆಸೆ ಅಲ್ವಾ. ಸೊ ಐ ಸೈಡ್ ಓಕೆ ಅಂತ. ಸರಿ ಅಂದ್ಬಿಟ್ಟು ಒಂದು ಪೋರ್ಟ್ಫೋಲಿಯೋ ಮಾಡಮ್ಮ ಅಂತ ಹೇಳಿದ್ರು. ಪೋರ್ಟ್ಫೋಲಿಯೋ ಎಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಫೋಟೋಸ್ ಬಂತು, ಎಲ್ಲ ಆಯಿತು. ಒಂದು ಮರಿಬೇಡ್ರಿ ಅಂತ ಒಂದು ಸೀರಿಯಲ್ಲು, ಅಖಿಲ ಅಂತ ಒಂದು ಹಳೆಯ ಆರ್ಟಿಸ್ಟು. ಸೊ ಎಲ್ರಿಗೂ ಗೊತ್ತಿರುತ್ತೆ, ತುಂಬ ದೊಡ್ಡ ದೊಡ್ಡ ಕಣ್ಣಿತ್ತು ಅವ್ರದ್ದು, ಕಣ್ಣೇ ಅವ್ರದ್ದು ಅಟ್ರಾಕ್ಷನ್ನು. ಸೊ ಅವರ ಒಂದು ತಂಗಿ ಪಾತ್ರನ ಮರಿಬೇಡ್ರಿ ಅನ್ನೋ ಸೀರಿಯಲಲ್ಲಿ ಮಾಡಿದೆ ನಾನು.
ಇಟ್ ವಾಸ್ ಶಾರ್ಟ್ ಇನ್ ಅಲ್ಸೂರು. ನನಗೆ ಇವಾಗ ಅದು ಅಷ್ಟು ಸರಿ ಜ್ಞಾಪಕ ಇಲ್ಲ ಎಲ್ಲಿ ಏನಂತ. ಅಲ್ಸೂರಲ್ಲಿ ಶೂಟ್ ಆಯಿತು. ಯಾವ ಡೈರೆಕ್ಟ್ರು ಅಂತ ನೆನಪಿಲ್ಲ, ಏನೂ ನೆನಪಿಲ್ಲ. ಸ್ಟಾರ್ಟಿಂಗ್ ಡೇಸು ದೇ ಆಲ್ ಅಪ್ರಿಷಿಯೇಟೆಡ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು, ತುಂಬ ಲೈವ್ಲಿ ಆಗಿದ್ದೆ, ಆರಾಮ ಮಾಡ್ಕೊತಾ ಇದ್ದೆ. ಆ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ, ಭಯ ಕೂಡ ಇರಲಿಲ್ಲ. ಎಲ್ಲರೂ ಹೇಳ್ತಾ ಇದ್ರು, ಮೇಕಪ್ ಮ್ಯಾನಿಂದ ಹಿಡಿದು ಎಲ್ಲರೂ ಹೇಳ್ತಾ ಇದ್ರು, ಏನ್ರಿ ಒಳ್ಳೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರ ಥರ ಮಾಡ್ತಾ ಇದ್ದೀರಾ, ವೈ ಡೋಂಟ್ ಯು ಗೆಟ್ ಇನ್ ಟು ಫಿಲ್ಮ್ ಇಂಡಸ್ಟ್ರಿ ಪರ್ಮನೆಂಟ್ಲಿ ಅಂತ ಹೇಳಿದ್ರು. ನಾನು ಅವಾಗ ಆ್ಯಕ್ಚುಲಿ ವರ್ಕಿಂಗ್, ನಾನು ಇದು ಸುಮ್ಮನೆ ಯಾರೋ ಹೇಳಿದ್ರಲ್ಲ ಅಂತ ಹೋಗಿದ್ದೆ. ಸೊ ನನಗೂ ಒಂದು ಆಸೆ ಆಯಿತು, ಸರಿ ಮಾಡೋಣ ಸೀರಿಯಲ್ ಅಂದ್ಬಿಟ್ಟು ಪೋರ್ಟ್ಫೋಲಿಯೋ ಮಾಡಿಸಿದ್ದೆ. ಯಾರೋ ಒಬ್ರು ಕೇಳಿದ್ರು, ಕೊಟ್ಟೆ. ಒಂದು ಈಗಿನ ಥರ ಸೀರಿಯಲಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ಗೆ ಕಾಂಪಿಟೇಷನ್ನೇ ಇರಲಿಲ್ಲ. ಸೊ ಸೀರಿಯಲಿಗೆ ಸೆಲೆಕ್ಟ್ ಆದೆ. ಸೊ ತುಂಬಾ ಖುಷಿ ಆಯಿತು. ಬಟ್ ಆ ದಿನ ನನಗೆ ಸ್ವಲ್ಪ ಅಂದರೆ ಆ ಟೈಮಲ್ಲಿ ನಾನು ಅಷ್ಟೊಂದು ಬೋಲ್ಡ್ ಆಗಿರಲಿಲ್ಲ, ಸ್ವಲ್ಪ ಭಯ ಇತ್ತು. ಯಾರೋ ಏನೋ ಹಾಸ್ಟೆಲಲ್ಲಿ ಮಾತಾಡುವಾಗ ಏನೋ ಎದುರಿಸಿದ್ರು, ಅಂದರೆ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಅಡ್ವಾಂಟೇಜ್ ತೊಗೊಳ್ತಾರೆ ಅದು ಇದು ಅಂತ ಹೇಳಿದ್ರು. ನನಗೆ ಅದು ಗೊತ್ತಿಲ್ಲ, ಬಟ್ ಭಯ ಪಟ್ಕೊಂಡು ನಾನು ಸ್ಟಾಪ್ ಮಾಡಿಬಿಟ್ಟೆ. ಅಲ್ಲಿಂದ ಕಾರ್ಪೊರೇಟ್ ಜೀವನ ಆಯಿತು. ಸುಮಾರು ವರ್ಷ IT ಕಂಪ್ನಿಗಳಲ್ಲಿ ವರ್ಕ್ ಮಾಡಿ, ಸೊ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರ ಮತ್ತೆ 2017ಇಂದ ಅಗೇನ್ ಐ ಗಾಟ್ ಬ್ಯಾಕ್ ಟು ಫಿಲ್ಮ್ ಇಂಡಸ್ಟ್ರಿ. ಹೀರೋಯಿನ್ ಆಗಬೇಕಾಗಿರೋಳು ಹೀರೋಯಿನ್ ಅಮ್ಮ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಯಜಮಾನಿಗೆ ಇಷ್ಟ ಆಯ್ತಾ ನೀವು ಆ್ಯಕ್ಟ್ ಮಾಡೋದೆಲ್ಲ? ಅವ್ರಿಗೆ ತುಂಬ ಇಷ್ಟ ಇತ್ತು. ಏಕೆಂದರೆ ನಾನು ಹೇಳಿದ್ನಲ್ಲ, ಹಸ್ಬೆಂಡ್ ವೆರಿ ಫ್ರೆಂಡ್ಲಿ. ಅವ್ರು ನನಗೆ ಹೇಳಿದ್ರು. ಸೊ ಕೆಲಸ ನಂದು 2016 ಕೆಲಸ ಹೋಯಿತು IT ಕಂಪ್ನೀಲಿ. ಸೊ ಸ್ವಲ್ಪ ರೆಸಿಷನ್ನು ಅದು ಇದು ತೆಗೆದಾಕ್ತಾರೆ, ಅದೆಲ್ಲ ಇರುತ್ತಲ್ವ. ಸೊ ಕೆಲಸ ಕಳ್ಕೊಂಡೆ ನಾನು 2016. ಅದಾಗಿ ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಬೇರೆ ಇತ್ತು. ನನ್ನ ಕ್ಯಾನ್ಸರ್ ಸರ್ವೈವರ್ ಆ್ಯಕ್ಚುಲಿ. ಸೊ ನನಗೆ 1 ಇಯರ್ ಟ್ರೀಟ್ಮೆಂಟ್ ಎಲ್ಲ ಆಗಿ, ಸೊ ಅದಾದಮೇಲೆ ಕೆಲಸ ಹೋಯಿತು. ಸೊ ನನ್ನ ಹಸ್ಬೆಂಡ್ ಹೇಳಿದ್ರು, ಇಟ್ಸ್ ಟೈಮ್ ಟು ಟೇಕ್ ರೆಸ್ಟ್. 1-2-3 ಮಂತ್ಸ್ ಏನು ಯೋಚನೆ ಮಾಡಬೇಡ, ಆರಾಮಾಗಿ ರೆಸ್ಟ್ ಮಾಡು. ದೆನ್ ಯು ಥಿಂಕ್ ಓವರ್, ನಿನ್ಗೆ ಏನು ಮಾಡ್ಬೇಕನ್ಸುತ್ತೆ ಅದನ್ನ ಮಾಡು ಅಂತ. ಸೊ ನಾನು ಒಂದು 2 ಮಂತ್ಸ್ ರೆಸ್ಟ್ ಮಾಡಿದೆ, ಆರಾಮಾಗಿ ಲೈಫ್ ಎಂಜಾಯ್ ಮಾಡಿದೆ. ದೆನ್ ಏನು ಮಾಡೋದು ನನಗೆ ವಾಸ್ ನಾಟ್ ಇಟ್ ಆಲ್ ಇಂಟ್ರೆಸ್ಟೆಡ್. 9 to 5 ಜಾಬ್ ಪುನಃ ಹೋಗೋದು ಬೇಜಾರಾಯಿತು. ಸೊ ಅಲ್ಲಿಂದ ಒಂದಿನ ಏನಾಯಿತು, ನಮ್ಮ ಫ್ಯಾಮಿಲಿಲೇ ಅವರು ಡೈರೆಕ್ಟರ್ ಇದ್ದಾರೆ, ದೀಪಕ್ ಮಧ್ವನಹಳ್ಳಿ ಅಂತೇಳಿ, ನನ್ನ ಅಕ್ಕನ ಮಗಳ ಹಸ್ಬೆಂಡು. ಸೊ ಅವರು ಮೂವಿ ಮಾಡ್ತಾಯಿದ್ರು. ಸೊ ಹಾಗೆ ಅವನ ಜೊತೆ ದೀಪದ ಜೊತೆ ಮಾತಾಡ್ತಾ ಇರುವಾಗ ನಾನು ಹೇಳಿದೆ, ಇದಕ್ಕೇನು ಏಜ್ ಬಾರ್ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಮಾಡ್ಬೋದಲ್ವಾ ಅಂತ ಸಜೆಷನ್ ಕೇಳಿದೆ. ಹಿ ಸೈಡ್ ಅಫ್ಕೋರ್ಸ್ ಆಂಟಿ ಮಾಡ್ಬೋದು, ನೀವು ಇಷ್ಟ ಇದ್ದರೆ ಹೇಳಿ, ನನ್ನ ಮೂವಿಗೂ ನಾನು ತೊಗೊಳ್ತೀನಿ ಅಂತೆಲ್ಲ ಹೇಳ್ದ ದೀಪು. ಸೊ ಐ ಸೈಡ್ ಓಕೆ. ನನಗೆ ಅವಾಗ ಇನ್ನು ಈಗಿನ ಟೆಕ್ನಾಲಜಿ, ಈಗಿನ ಇದಕ್ಕೆ ನಮಗೆ ಆ್ಯಕ್ಟಿಂಗು ಮಾಡೋದಕ್ಕೆ ತುಂಬಾ ಪ್ರಿಪ್ರೇಷನ್ಸ್ ಬೇಕಿತ್ತು, ಮತ್ತು ಇಂಪ್ರೂವ್ಮೆಂಟ್ಸ್ ಎಲ್ಲ ಬೇಕಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ರೂಪೇಶ್ ಕುಮಾರ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಸೊ ಝೀನಲ್ಲಿ ಇವಾಗ ಸತ್ಯ ಸೀರಿಯಲಲ್ಲಿ ಮಾಡ್ತಾ ಇದ್ದಾರೆ. ಅವ್ರು ನನಗೆ FBಲಿ ಯಾವಾಗ ಒಂದ್ಸರಿ ಫ್ರೆಂಡ್ ಆಗಿದ್ರು. ಸೊ ಒಂದು ಸಜೆಷನ್ ತೊಗೊಳ್ಳೋಣ, ಬಿಕಾಸ್ ಅವರು ಆ್ಯಕ್ಟರ್ ಆಗಿರೋದ್ರಿಂದ ಆ್ಯಕ್ಟರ್ ಹತ್ರನೇ ಕೇಳಿದ್ರೆ ಸಜೆಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಾಟ್ ಮಾಡ್ತಾಯಿದ್ದೆ ಅವಾಗೂ. ಸೊ ಸಜೆಷನ್ ಕೇಳಿದೆ, ಆ್ಯಕ್ಟರ್ ಆಗಬೇಕಂದ್ರೆ ಏನು ಮಾಡಬೇಕು, ಸ್ವಲ್ಪ ನನಗೆ ಏನಾದರೂ ಇದು ಕೊಡಿ, ಹಿಂಟ್ಸ್ ಕೊಡಿ ಅಂತ. ದೆನ್ ಈ ಸೆಡ್, ಒಂದು ಕೆಲಸ ಮಾಡಿ, ನಿಮ್ಮ ನಂಬರ್ ಶೇರ್ ಮಾಡಿ, ಒಬ್ಬರು ಗುರುರಾಜ್ ಬನಾಜಿ ಅಂತ ಇದ್ದಾರೆ, ಅವರ ಒಂದು ಗ್ರೂಪ್ಗೆ ಆ್ಯಡ್ ಮಾಡಿಸ್ತೀನಿ ನಿಮ್ಮ ನಂಬರ್ನ, ಅದರಲ್ಲಿ ನಿಮಗೆ ಆಡಿಷನ್ ಡೀಟೇಲ್ಸ್ ಬರುತ್ತೆ. ಸೊ ದಟ್ ಯು ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಅಲ್ಲಿಂದ ಅಂತ. ಐ ಸೆಡ್ ಓಕೆ ಅಂತ. ಅದು ಆಯಿತು. ಆಮೇಲೆ ನನ್ನ ಕಸಿನ್ ಒಬ್ಬರು ಕಲರ್ಸಲ್ಲಿ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ರು, ಈ ವಾಸ್ ರಿಪೋರ್ಟಿಂಗ್ ಟು ಪರಮ್. ಸೊ ಸೀರಿಯಲ್ಸ್ ಮಾಡ್ತಾಯಿದ್ರು ಕಲರ್ಸಲ್ಲಿ. ಆಗ ನನಗೆ, ನಾನು ಅವನ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು, ನೀವು ಒಂದು ಸೀರಿಯಲ್ಗೆ ಕಳಿಸ್ತೀನಿ, ಆಡಿಷನ್ಗೆ ಹೋಗಿ ಆಂಟಿ ಅಂತ ಕಳಿಸಿದ್ರು. ಆಡಿಷನ್ಗೆ ಹೋದೆ, ಬಟ್ ಏನು ಎಕ್ಸ್ಪ್ರೆಷನ್ಸ್ ಇಲ್ಲ, ಏನು ಗೊತ್ತಿಲ್ಲ. ಪೇಜ್ ಕೊಟ್ಟಿದ್ರು, ಬಯಟ್ ಮಾಡಿದೆ ಫುಲ್ ಕಂಪ್ಲೀಟ್ಲಿ. ಹೋದೆ, ನಿಂತೆ ಡೈಲಾಗ್ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು, ಈ ಥರ ಅಲ್ಲ, ಸೊ ಹೀಗೆ ಎಕ್ಸ್ಪ್ರೆಷನ್ಸ್ ಬರಬೇಕು, ನಿಮಗೆ ಬಾಡಿ ಲ್ಯಾಂಗ್ವೇಜ್ ಹಿಂಗಿರಬೇಕು, ಈ ಥರ ಕ್ಯಾಮ್ರಾ ಫೇಸ್ ಮಾಡಬೇಕು, ನೀವೊಂದು ಕೆಲಸ ಮಾಡಿ, ವೈ ಡೋಂಟ್ ಯು ಜಾಯಿನ್ ಸಮ್ ಆ್ಯಕ್ಟಿಂಗ್ ಕ್ಲಾಸ್ ಅಂತ. ನಂಗೆ ಆಗಲೇ ಗೊತ್ತಾಗಿದ್ದು ಆ್ಯಕ್ಟಿಂಗ್ ಕ್ಲಾಸಸ್ ಕೂಡ ನಡೆಯುತ್ತೆ ಅಂತ. ದೆನ್ ನೆಕ್ಸ್ಟ್ ಒಂದು ಸ್ಟೆಪ್ ಮೇಲೆ ಹೋದಾಗಾಯಿತು. ನಾನು ಗುರುರಾಜ್ ಸರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು, ನೀವು ಒಂದು ಮೆಸೇಜ್ ಹಾಕಿ ನನಗೆ ಈ ಥರ ಆ್ಯಕ್ಟಿಂಗ್ ಕ್ಲಾಸಿಗೆ ಜಾಯ್ನ್ ಆಗಬೇಕಂತ, ನಿಮ್ಮ ನಂಬರ್ ಹಾಕ್ಬಿಟ್ಟು ಕಳಿಸಿ ಅಂದರು. ನಾನು ಕಳಿಸಿದೆ. ಅಲ್ಲಿಂದ ಐ ಸ್ಟಾರ್ಟೆಡ್ ಗೆಟಿಂಗ್ ಸಮ್ ರೆಸ್ಪಾನ್ಸಸ್. ಅದರಲ್ಲಿ ಒಂದು ರೆಸ್ಪಾನ್ಸ್ ಬಂತು, ಉತ್ತರಳ್ಳಿನಲ್ಲಿ ಒಂದು ಆ್ಯಕ್ಟಿಂಗ್ ಕ್ಲಾಸಿಗೆ ಜಾಯ್ನ್ ಆಗಿ ಅಲ್ಲಿಂದ ಮೈ ಆ್ಯಕ್ಟಿಂಗ್ ಜರ್ನಿ ಸ್ಟಾರ್ಟೆಡ್. ನನ್ನ ಗುರುಗಳು ಬಂದು KGF ಮೂವಿನಲ್ಲಿ ಅರೆಹುಚ್ಚನ ಪಾತ್ರ ಮಾಡಿದರು, ಲಕ್ಷ್ಮೀಪತಿ ಅಂತ. ಇವಾಗ ಅವರು ಇಲ್ಲ, ಆ್ಯಕ್ಚುಲಿ ತೀರ್ಕೊಂಡಿದ್ದಾರೆ. ಸೊ ತುಂಬಾ ಒಳ್ಳೆ ಮೆಂಟರ್ ಅವರು. ಹಾಗೆ ಇನ್ನೊಬ್ಬರು ರಾಜಶೇಖರ್ ಅಂತ, ಅವರಿಗೆ ಸದ್ಯದಲ್ಲಿ ಮುಂಬೈಲಿದ್ದಾರೆ. ಬೋತ್ ವರ್ ವೆರಿ ಗುಡ್ ಮೆಂಟರ್ಸ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮಗೆ. ನಾನು ಆ್ಯಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗಿ ಒಂದು 2.5 months ಆಗಿತ್ತು, ಶಾಂತಮ್ ಪಾಪಮ್ಗೆ ಅವಕಾಶ ಬಂತು. ಸೊ ದಟ್ಸ್ ಹೌ ಐ ಸ್ಟಾರ್ಟೆಡ್ ಮೈ
ಆಕ್ಟಿಂಗ್ ಕೆರಿಯರ್. ನೈಸ್. ನಿಮ್ಮನ್ನ ಟಿವಿಯಲ್ಲಿ ನೋಡಿ ಗಂಡ ತುಂಬಾ ಇಷ್ಟಪಡೋರ? ಏನು ಮೀನಾ ತುಂಬಾ ಸಕಲ ಕಾಣ್ತಿ ಯಾವತ್ತಾದ್ರೂ ಆತರ ಹೇಳಿದ್ದು ಉಂಟ? ಅವನ್ಗೆ ತುಂಬಾ ಖುಷಿ ಆಗೋದು, ಆಕ್ಚುಲಿ ತುಂಬಾ ಖುಷಿ ಆಗೋದು. ಅವನ್ಗಿನ್ನ ನಮ್ಮ ಅತ್ತೆ ಭಾರಿ ಇಷ್ಟ. ನಮ್ಮ ಅತ್ತೆ ಮನೇಲಿ ಕೂತ್ಕೊಂಡು ಸೀರಿಯಲ್ ನೋಡೋಕೆ, ನೀನ್ ಸೀರಿಯಲ್ ಇದ್ ನೋಡ್ದೆ ಕಣೆ, ಅದ್ ನೋಡ್ದೆ ಅಂದ್ಬಿಟ್ಟು ಆ ಸೀನ್ ಎಕ್ಸ್ಪ್ಲೈನ್ ಮಾಡೋದು, ಈ ಸೀನ್ ಎಕ್ಸ್ಪ್ಲೈನ್ ಮಾಡೋದು. ಸೊ ಯೂಸ್ ಟು ಹ್ಯಾವ್ ಅ ಲಾಂಗ್ ಕಾನ್ವರ್ಸೇಷನ್ ಅದ್ರ ಬಗ್ಗೆನೆ. ಹೇಳ್ತಾ ಇದ್ರ ಗಂಡ ಚೆನ್ನಾಗಿ ಮಾಡಿದೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ನೋರು ಬಿಕಾಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಬಟ್ ಹಿ ವಾಸ್ ಆಲ್ವೇಸ್ ಮೋಟಿವೇಟಿಂಗ್, ಸಖತ್ ಮೋಟಿವೇಶನ್ ಕೊಡ್ತಾ ಇದ್ರು. ಇದೆಲ್ಲ ಅಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಚೆನ್ನಾಗಿ ಮಾಡ್ತೀಯ, ಡೋಂಟ್ ವರಿ, ಯಾರು ಒಂದು ಸ್ಟೆಪ್ ಬೈ ಸ್ಟೆಪ್ ಬೆಳಿಬೇಕು, ಯಾರು ಒಂದೇ ಸರಿ 10ನೇ ಮೆಟ್ಲು ಹತ್ಲಿಕ್ಕೆ ಆಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಬೆಳಿತೀಯ, ಡೆಫಿನೆಟ್ಲಿ ಎಮರ್ಜ್ ಆಸ್ ಅ ಗ್ರೇಟ್ ಆಕ್ಟರ್ಸ್. ಒಂದಿನ ತಲೆನೇ ಕೆಡ್ಸ್ಕೋಬೇಡ ಅಂತ ಅಷ್ಟು ಸಪೋರ್ಟ್ ಮಾಡಿದ್ರು. ನಾನು ವಾರಗಟ್ಲೆ ನಾನು ಶೂಟಿಂಗ್ ಹೋಗ್ತಾ ಇದ್ದೆ ಔಟ್ ಸ್ಟೇಷನ್ಗೆ. ಹಿ ಯೂಸ್ ಟು ಮ್ಯಾನೇಜ್ ಎವ್ರಿಥಿಂಗ್ ಹಿಮ್ಸೆಲ್ಫ್. ಪಾಪ ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ, ಅಯ್ಯೋ ನಾನು ಹೆಂಡ್ತಿ ಇಲ್ಲ, ಅಡುಗೆ ಮಾಡೋರು ಯಾರು ಇಲ್ಲ, ಅದು ಇದು. ಹಿ ನೆವರ್ ಕ್ರಿಬ್ಡ್. ಸಚ್ ಅ ಸ್ವೀಟ್ ಹಾರ್ಟ್ ಐ ವಾಸ್. ಅವಾಗಲೇ ಏನೋ ಕ್ಯಾನ್ಸರ್ ಅಂದ್ರೆ ನಂಗೆ ಅರ್ಥ ಆಗಲಿಲ್ಲ. ನನಗೆ ಆಕ್ಚುಲಿ ನಾನು ACA ವರ್ಲ್ಡ್ ವೈಡ್ ಅಂತ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ದಟ್ ವಾಸ್ ಮೈ ಲಾಸ್ಟ್ IT ಕಂಪ್ನಿ. ಮಾಡುವಾಗ ಐ ವಾಸ್ ಡಯಾಗ್ನೈಸ್ಡ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಲೆಫ್ಟ್ ಬ್ರೆಸ್ಟ್ ಅಲ್ಲಿ ಐ ಹ್ಯಾಡ್ ಅ ಲಂಪ್. ಸೊ ಆಗ ಅದು ನನ್ಗೆನೆ ಗೊತ್ತಾಯ್ತು. ಸಮ್ ಐ ಲರ್ನ್ ದಟ್ ದರ್ ಇಸ್ ಸಮಥಿಂಗ್ ರಾಂಗ್ ಅಂತ. ಹೋಗಿ ಎಲ್ಲ ಟೆಸ್ಟ್ಗಳೆಲ್ಲ, ಪೇನ್ ಇರ್ಲಿಲ್ಲ, ಟಚ್ ಮಾಡಿ ನೋಡುವಾಗ ದೇರ್ ವಾಸ್ ಸಮಥಿಂಗ್ ಮೂವಿಂಗ್, ಗೆಡ್ಡೆ ತರ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಸಸ್ಪೆಕ್ಟ್ ಆಯ್ತು ನನಗೇನೆ, ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಹೋಗಿ ಎಲ್ಲ ಡಾಕ್ಟರ್ಸ್ ಹತ್ರ ಚೆಕ್ ಮಾಡಿ ಎಲ್ಲ ಫರ್ದರ್ ಟೆಸ್ಟ್ ಎಲ್ಲ ಮಾಡಿದಾಗ ಐ ವಾಸ್ ಡಯಾಗ್ನೈಸ್ಡ್ ಅದು. ಸೊ ಇಟ್ ವಾಸ್ ಕ್ಯಾನ್ಸರ್ ಅಂತ. ಸೊ ಇಟ್ ವಾಸ್ ಆಲ್ಮೋಸ್ಟ್ ಎಂಡ್ ಆಫ್ ಇನಿಷಿಯಲ್ ಫಸ್ಟ್ ಸ್ಟೇಜ್ ಅಲ್ಲಿ ಇತ್ತು. ಸೊ ಐ ಥಿಂಕ್ ಗಾಡ್ಸ್ ಗ್ರೇಸ್ ಮಾಡಿದ್ದು, ಅಪ್ಪ ಅಮ್ಮ ಮಾಡಿದ್ದು ಒಳ್ಳೆ ಕೆಲಸ ಅನ್ಸುತ್ತೆ. ಸೊ ನಾವು ರೈಟ್ ಟೈಮಲ್ಲಿ ಹೋದ್ವಿ. ದೇ ರಿಮೂವ್ ದ ಲಂಪ್, ಸರ್ಜರಿ ಆಗಿ, ರೇಡಿಯೇಷನ್ ಆಯ್ತು, ಕೆಮೊಥೆರಪಿ ಆಯ್ತು. ಸೊ ಎಲ್ಲ ಆಗಿ 1 year ಎಕ್ಸಾಕ್ಟ್ಲಿ 1 year ಟ್ರೀಟ್ಮೆಂಟ್ ಆಗಿ ದೆನ್ I'm completely safe and all right. Yes, I've stopped my medication also ಈಗ. So I can 8 years ಆಯ್ತು almost. So I'm fine now, absolutely fine. Oh, nice. Very nice. God bless. Thank you. ಇದುವರೆಗೂ ಎಷ್ಟು ಸೀರಿಯಲ್ಸ್ ಮಾಡಿದ್ದೀರಾ? ನಂದು ಆಲ್ಮೋಸ್ಟ್ ಒಂದು 14 ಸೀರಿಯಲ್ಸ್ ಆಯ್ತು. ಡಿಫ್ರೆಂಟ್ 14 ಸೀರಿಯಲ್ಸ್. ಅದರಲ್ಲಿ ಮತ್ತೆ ಶಾಂತಂ ಪಾಪಮಲ್ಲೇ ಸುಮಾರು ಒಂದು 8-9 ಎಪಿಸೋಡ್ ಆಗಿದೆ. ಪತ್ತೆದಾರಿ ಪ್ರತಿಭಾ ಅಂತ ಬರ್ತಾ ಇತ್ತು ಝೀನಲ್ಲಿ, ಅದರಲ್ಲಿ ಒಂದು 3 ಎಪಿಸೋಡ್ ಮಾಡಿದೆ. ಅದು ನಾನು ಮಾಡಿದ್ದೀನಿ. ಸೊ ಮೂವೀಸ್ ಆಲ್ಮೋಸ್ಟ್ ಒಂದು 30 ಮೂವೀಸ್ ಅಂತಾನೆ ಹೇಳ್ಬೇಕು. ಬಟ್ ಏನಾಗಿದೆ, ಯಾವ ಸಿನಿಮಾಗಳ ಹೆಸರು? ಮೇನ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಬಡವರ ಹಾಸ್ಕಲ್ಲು. ಸೊ ಬಡವರ ಹಾಸ್ಕಲಲ್ಲಿ ಒಂದು ಬ್ಯೂಟಿಫುಲ್ ಸೀನ್ KTM ಬೈಕ್ ಸೀನ್. ಅದರಲ್ಲಿ ಅಮ್ಮನ ಕ್ಯಾರೆಕ್ಟರ್ ಮಾಡಿದೆ. ಮಗ KTM ಬೈಕ್ ಬೇಕಂತ ಹಠ ಮಾಡ್ತಾನೆ. ನಾನು ಮನೆ ಕೆಲಸದವಳು, ಅಷ್ಟೊಂದು ಶಕ್ತಿ ಇರಲ್ಲ, 1.5 ಲಕ್ಷ ಕೊಟ್ಟು ಅಷ್ಟರಲ್ಲಿ ಡಾಲಿ ಮಗನಿಗೆ ಬೈತಾ ಇರ್ತೀನಿ. ಡಾಲಿ ಸರ್ ಬರ್ತಾರೆ, ಏನಂಟಿ ಇಷ್ಟೊಂದು ಬೈತಾ ಇದ್ದೀರ ಮಗನಿಗೆ ಅಂದಾಗ ಹೇಳ್ತೀನಿ, ಈ ಥರ 1.5 ಲಕ್ಷ ಎಲ್ಲಿಂದಪ್ಪ ತರಲಿ, ನಾನು ಇನ್ನೂ 4 ಮನೆ ಕೆಲಸ ಮಾಡಿದ್ರು ನನ್ನ ಕೈಯಲ್ಲಿ ತೆಕ್ಕೊಡಕ್ಕಾಗಲ್ಲ, ನೋಡೋಕ್ಕಿಲ್ಲ ಅಂದ್ರೆ ಮಗ ನೇಣು ಹಾಕೊಂಡು ಸಾಯ್ತೀನಿ ಅಂತ ಇದ್ದಾನೆ ಅಂತ. ಸೊ ಆ ಸೀನಲ್ಲಿ ಮಾಡಿದೆ. ದಟ್ ಈಸ್ ಒನ್ ಬ್ಲಾಕ್ ಬಸ್ಟರ್ ಮೂವಿ. ಥ್ಯಾಂಕ್ ಯು. ಸೊ ಹಾಗೇನೆ ಸುಮಾರು ಮೂವೀಸ್. ಇವಾಗ ಗಡಿಯಾರ ಅಂತ ಒಂದು ಮೂವಿ ಮಾಡಿದೆ, ವಜ್ರಮುಖಿ ಅಂತ ಮಾಡಿದೆ. ದಟ್ ವಾಸ್ ನೀತು ಅವ್ರ ಕಾಂಬಿನೇಷನ್ ಅಲ್ಲಿ. ದೆನ್ ರಾಜು ಜೇಮ್ಸ್ ಬಾಂಡ್ ಅಂತ, ಇವರು ಫಸ್ಟ್ ರ್ಯಾಂಕ್ ರಾಜು ಇದೆಲ್ಲ ಮಾಡಿದಾರಲ್ಲ, ಅವರು ಹೀರೋ. ಆ್ಯಂಡ್ ನನ್ನ ಕಾಂಬಿನೇಷನ್ ಇದ್ದಿದ್ದು ಅಚ್ಯುತ್ ಸರ್ ಇದ್ರು, ಹಾಗೆ ಮಂಜುನಾಥ್ ಹೆಗ್ಡೆ ಅವರ ವೈಫ್ ಕ್ಯಾರೆಕ್ಟರ್ ಅದರಲ್ಲಿ ಹೀರೋಯಿನ್ ಅತ್ತಿಗೆಯಾಗಿ ಮಾಡಿದ್ದೀನಿ. ದಟ್ ಈಸ್ ಗೆಟಿಂಗ್ ಡಬ್ ಟು ಹಿಂದಿ ಆಲ್ಸೋ ಇವಾಗ. ಆ್ಯಂಡ್ ದೆನ್ ವಿದ್ಯಾರ್ಥಿನಿಯರೇ ಅಂತ ಇವರು ಚಂದನ್ ಶೆಟ್ಟಿ ಅವರು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅದು ಸದ್ಯದಲ್ಲೇ ನೆಕ್ಸ್ಟ್ ಮಂತ್ ಬಿಡುಗಡೆ ಆಗ್ತಾ ಇದೆ. ಹಾಗೆ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಒಂದು ಕ್ಯಾರೆಕ್ಟರ್, ಒಂದು ಮೂವಿಲಿ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರು. ಎಲ್ಲರೂ ಹೇಳ್ತಾ ಇದ್ರು ಒಂದು ಜೂನಿಯರ್ ಮಾಸ್ಟರ್ ಲುಕ್ ಇದೆ ನಿಮ್ಮದು ಅಂತ. ಬಟ್ ತುಂಬಾ ಸೂಪರ್ ಆಗಿರೋ ಕ್ಯಾರೆಕ್ಟರ್ ಮಾಡಿದೆ. ಅದು ಫೆಬ್ರವರಿಯಲ್ಲಿ ರಿಲೀಸ್ ಆಯಿತು. ಹಾಗೆ ಸುಮಾರು ಉಗ್ರಾವತಾರ ಅಂತ ಮಾಡಿದ್ದೀನಿ, ಸಂಜು ಮೂವಿ ಮಾಡಿದ್ದೀನಿ. ದೆನ್ ಕ್ಯಾಡ್ಬರೀಸ್ ಅಂತ ಧರ್ಮಕೀರ್ತಿ ರಾಜ್ ಅವ್ರ ಜೊತೆ, ಅದ್ವಿತಿ ಶೆಟ್ಟಿ ಜೊತೆ. ಆಮೇಲೆ ಉಗ್ರಾವತಾರದಲ್ಲಿ ಪವಿತ್ರ ಇವರ ಕಾಂಬಿನೇಷನ್, ಪವಿತ್ರ ಲೋಕೇಶ್ ಅವ್ರದ್ದು. ಹಾಗೆ ಮಾದೇವ ಅಂತ ಒಂದು ಮೂವಿ. ಮಾದೇವ ಮೂವಿ ಡೆಫಿನೆಟ್ಲಿ ಎಲ್ರಿಗೂ ಗೊತ್ತಿರುತ್ತೆ. ವಿನೋದ್ ಪ್ರಭಾಕರ್ ಅವ್ರ ಮೂವಿ. ಅವರು ಮತ್ತು ಸೋನಲ್ ಅವರ ಕಾಂಬಿನೇಷನಲ್ಲಿ ನಾನು ಆ ಮೂವಿಲಿ ಕೂಡ ಮಾಡಿದ್ದೀನಿ. ಸದ್ಯದಲ್ಲೇ ಬಿಡುಗಡೆ ಕೂಡ ರೆಡಿ ಇದೆ ಮೂವಿ. ಮೆಗಾ ಸೀರಿಯಲ್ ಯಾವ್ದು ಹೆಸರು? ಮೆಗಾ ಸೀರಿಯಲ್ ನಾನು ಕನ್ನಡತಿ ಮಾಡಿದ್ದೆ. ಆಮೇಲೆ ಮಂಗಳಗೌರಿ ಮದುವೆಯಲ್ಲಿ ಲಾಯರ್ ಕ್ಯಾರೆಕ್ಟರ್ ಮಾಡಿದ್ದೆ. ಬಟ್ ಎಲ್ಲ ಏನು ಅಂದ್ರೆ ಟೂ ಡೇಸ್ ಆ ಥರ ಮಾಡಿದೆ. ಅದೇ ಕನ್ನಡತಿ, ಆಮೇಲೆ ಕುಲವಧು, ಕಿನ್ನರಿ, ಆಮೇಲೆ ಶಾಂತಂ ಪಾಪಂ, ಅಗ್ನಿಸಾಕ್ಷಿ ಮಾಡಿದ್ದೆ. ಆಮೇಲೆ ಮಂಗಳಗೌರಿ ಮದುವೆ ಮಾಡಿದೆ. ಸೊ ಈ ಥರ ಸುಮಾರು ಸೀರಿಯಲ್ ಮಾಡಿದೆ. ಮತ್ತೆ ಯಾರೇನಿ ಮೋಹಿನಿ ಮಾಡಿದ್ದೆ.
ಸೊ ಸುಮಾರು ಸೀರಿಯಲ್ ಮಾಡಿದೆ. ಈಗ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? ಸಿನಿಮಾ ಇವಾಗ ಕರಿಮಣಿ ಮಾಲೀಕ ನೀನಲ್ಲ ಅಂತ ಮಾಡ್ತಾ ಇದ್ದೀನಿ. ನಮ್ಮ ರೇಖಾ ಅವ್ರ ಜೊತೆನೆ ಕಾಂಬಿನೇಷನ್ ಅಲ್ಲಿ ತುಂಬಾ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ರೇಖಾ ಜೊತೆನಲ್ಲಿ ನಾನು ಉದಯಾಗ ಒಂದು ಸೀರಿಯಲ್ ಲಾಂಗ್ ಟೈಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಟೇಕ್ ಆಫ್ ಆಗ್ಲಿಲ್ಲ. ಸೊ ಐ ಫೆಲ್ಟ್ ವೆರಿ ಬ್ಯಾಡ್. ಇವಾಗ ಆ ಆಪರ್ಚುನಿಟಿ ಪುನಃ ಹುಡ್ಕೊಂಡು ಬಂತು. ಅವರ ಜೊತೆ ಮಾಡೋದು ಅಂತಂದ್ರೆ ಆಕ್ಟಿಂಗ್ ನನಗೆ ಸೂಪರ್ ಅನ್ನಿಸ್ತು ಅಂಡ್ ಇಟ್ ವಾಸ್ ಅ ಗ್ರೇಟ್ ಕಾಂಬಿನೇಷನ್. ಸೊ ಕರಿಮಣಿ ಮಾಲೀಕ ನೀನೆಲ್ಲ ಮಾಡ್ತಾ ಇದೀವಿ ಸದ್ಯದ್ರಲ್ಲಿ. ಈಗ ಮೆಗಾ ಸೀರಿಯಲ್ ಯಾವ್ದಾದ್ರು ಮಾಡ್ತಿದ್ದೀವಿ? ಮೆಗಾ ಸೀರಿಯಲ್ ಮಾಡ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇದೆ. ಬಿಕಾಸ್ ಜನರಿಗೆ ಗುರ್ತಾಗ್ಬೇಕು. ನಾವು ಎಷ್ಟೇ ಮೂವಿ ಮಾಡಿದ್ರು ಇವಾಗ ಮೂವಿ ಇಂಡಸ್ಟ್ರಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ಡೌನೇ ಇದೆ. ಯಾಕೆ ಅಂತಂದ್ರೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳದ್ದೇ ಬೇಕು ಮೂವಿ ಅನ್ನೋ ತರ ಎಕ್ಸ್ಪೆಕ್ಟೇಷನ್ ಇದೆ ಜನರದ್ದು. ಸೊ ಹಾಗಾಗಿ ಸೀರಿಯಲ್ ಅಲ್ಲಿ ಮಾಡಿದ್ರೆ 4 ಜನರಿಗೆ ಗೊತ್ತಾಗುತ್ತೆ ಅನ್ನೋ ಆಸೆ ಇದೆ. ಅವಕಾಶ ಎಲ್ಲಾ ಕಡೆನೂ ನೋನ್ ಆರ್ಟಿಸ್ಟ್ ಅಲ್ಲ, ಇಷ್ಟೊಂದು ಸಿನಿಮಾಗಳು ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ನೋನ್ ಇದ್ದೀನಿ. ಬಟ್ ಹೊರಗಡೆ ಜನನು ಗುರ್ತಿಡಿಬೇಕು. ಖಂಡಿತ ಹೇಳಿದ್ರೆ ಇಷ್ಟೊಂದು ಸೀರಿಯಲ್ಸ್ ಎಲ್ಲ ಮಾಡಿದಿರಾ, ಮತ್ತೆ ಇಷ್ಟೊಂದು ಸಿನಿಮಾ ಮಾಡಿದಿರಾ ಅಂತಂದ್ರೆ ಅಫ್ಕೋರ್ಸ್ ಜನಗಳಿಗೆ ಮೀನಾ ಯಾರು ಅಂತ ಗೊತ್ತೇ ಆಗಿರುತ್ತೆ. ಸುಮಾರು ಜನ ಏನ್ ಹೇಳ್ತಾರೆ, ನೋಡಿದೀನಿ ಮೇಡಮ್ ನಿಮ್ಮನ್ನ ಎಲ್ಲಿ ನೋಡಿದೀನಿ ಅಂತಾನೆ ಹೇಳ್ತಾರೆ. ಸಿನಿಮಾ ಹೆಸರು ಹೇಳಿದ ತಕ್ಷಣ ಓ ಮೇಡಮ್ ನೀವಾ ಅದು ನಿಮ್ ಲುಕ್ ಈ ತರ ಇದ್ದೀರಾ ನೀವು, ಅದ್ರಲ್ಲಿ ಯಾವ ತರ ಇದ್ದೀರಾ ಮ್ಯಾಮ್ ಕಂಡಿಡಿಯಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದು ಅಡ್ವಾಂಟೇಜ್ ಅಥವಾ ನಂಗೆ ಡಿಸ್ಅಡ್ವಾಂಟೇಜ್ ಗೊತ್ತಿಲ್ಲ. ಕೆಲವರು ಮುಂದೆ ನೋಡಕ್ ಹೆಂಗಿರ್ತಾರೋ ಅದ್ರಲ್ಲೂ ಹಂಗೆ ಕಾಣ್ತಾರೆ. ಕೆಲವರು ಮುಂದೆ ನೋಡಕ್ ಬೇರೆ ತರನೇ ಇರ್ತಾರೆ. ಸೀರಿಯಲ್ ಅಲ್ಲಿ ಫೋಟೋಜೆನಿಕ್ ಆಗಿರುತ್ತೆ ತುಂಬಾ. ನಂದು ಪ್ರಾಬ್ಲಮ್ ಏನಂತಂದ್ರೆ ನನಗೆ ಸ್ವಲ್ಪ ಡಿಗ್ಲಾಮ್ ರೋಲ್ಸ್ ಸ್ವಲ್ಪ ಜಾಸ್ತಿ ಇದೆ ಮೂವಿಲಿ. ಹಾಗಾಗಿ ನಂಗೆ ಇವನ್ ಬಡವಾರಸ್ಕಲ್ ಆಗಿರ್ಬೋದು ಅಥವಾ ಧೈರ್ಯಂ ಸರ್ವತ ಸಾಧನಮಾಲ ಆಗಿರ್ಬೋದು, ಅದ್ರಲ್ಲೆಲ್ಲ ಸ್ವಲ್ಪ ಗ್ಲಾಮರ್ ಇಲ್ಲ. ಸೊ ಒಂದು ಹಳ್ಳಿ ಅಜ್ಜಿ ವೇಷ ಹಾಕೊಂಡಿರೋದು, ಮನೆ ಕೆಲಸದವಳು ವೇಷ ಹಾಕೊಂಡಿರೋದು. ಸೊ ಹಾಗಾಗಿ ಕಂಡಿಡಿಲಿಕ್ಕೆ ಕಷ್ಟ. ಬಟ್ ಆ ಸೀನ್ ಹೇಳ್ತಾ ಇದ್ದಂಗೆ ಟಕ್ ಅಂತ ಕಂಡಿಡಿತಾರೆ, ಮ್ಯಾಮ್ ಅದ್ ನೀವಾ ಸೂಪರ್. ಆಮೇಲೆ ಧೈರ್ಯಂ ಸರ್ವತ ಸಾಧನ ಅಷ್ಟೇ ನೋಡಿದವ್ರು ಎಲ್ಲ ಹೇಳಿದ್ರು ಎಷ್ಟು ಕ್ಯಾರೆಕ್ಟರ್ ಒಳಗಡೆ ಮುಳುಗಿದೀರಾ, ಅಜ್ಜಿ ರಿಯಲ್ ಯಾವ್ದೋ ಒಂದು ಹಳ್ಳಿ ಅಜ್ಜಿ ತರನೇ ಇದ್ದೀರಾ ಮ್ಯಾಮ್ ಅಂತ ಹೇಳಿದ್ರು. ತುಂಬಾ ಖುಷಿ ಆಗತ್ತೆ. ಅಷ್ಟೇ ಬೇಕಿರೋದು ಆರ್ಟಿಸ್ಟ್. ಅಂಡ್ ಮೀನಾ, ಇದು ಇಂಡಸ್ಟ್ರಿಗೆ ಬಂದ್ಮೇಲೆ ಫಿಲಂ ಇಂಡಸ್ಟ್ರಿ ಆಗ್ಲಿ ಅಥವಾ ಟಿವಿ ಸೀರಿಯಲ್ ಇಂಡಸ್ಟ್ರಿ ಆಗ್ಲಿ ಏನಾದ್ರೂ ಘಟನೆ ನಡೆದಿದ್ಯಾ? ಯಾರಾದ್ರೂ ಅವಮಾನ ಮಾಡಿದ್ಯಾ? ಅವಮಾನ ಅಂತ ಹೇಳಿದ್ರೆ ಏನಾಗುತ್ತೆ, ಇನಿಷಿಯಲಿ ಒಂದು ಮೂವಿಗೆ ಹೋದಾಗ ಏನಾಯ್ತು, ನಾನು ಹೊಸಬಳು, ತುಂಬಾನೇ ಹೊಸಬಳು, ನನಗೆ ಗೊತ್ತಿಲ್ಲ ಯಾವ ಥರ ಇರಬೇಕು ಏನು. ಯಾರೋ ಕೋಆರ್ಡಿನೇಟರ್ ಮೂಲಕ ಹೋಗಿದ್ದೆ. ಬಿಕಾಸ್ ದಟ್ ವಾಸ್ ಲೈಕ್ ಅ ಫಸ್ಟ್ ಸ್ಟೆಪ್ ಆಫ್ ಮೈನ್. ಸೊ ಹೋದಾಗ ಏನಾಗುತ್ತೆ, ನಮಗೆ ಇವಾಗ ಮನುಷ್ಯರಂದರೆ ಮನುಷ್ಯರೇ ಅಷ್ಟೇ, ಮೇಲು ಕೀಳು ಅದು ಇದು ನನಗೆ ಗೊತ್ತಿಲ್ಲ. ಈವನ್ ಐ ಟ್ರೀಟ್ ಮೈ ಮೇಡ್ ಆಸ್ ಮೈ ಸಿಸ್ಟರ್, ಆ ಥರ ನೋಡ್ಕೊಳ್ತೀನಿ. ಸೊ ಆ ಥರ ಇರುವಾಗ ಏನಾಗೋಯ್ತು, ನಮ್ದು IT ಕಂಪ್ನಿಲೂ ಅಷ್ಟೇ ಒಂಥರ ಎವ್ರಿಬಡಿ ಇಸ್ ಲೈಕ್ ಈಕ್ವಲ್ ಅನ್ನೋ ಥರ ಇತ್ತು. ಇದೇನಾಗೋಯ್ತು, ಈ ಇಂಡಸ್ಟ್ರಿಯಲ್ಲಿ ಒಂದಿನ ಊಟದ ಟೈಮ್ ಬಂತು. ಊಟ ಟೈಮ್ ಬಂದಾಗ ಐ ಕುಡ್ ಸಿ ಆ ಕಡೆ ಒಂದು ಕ್ಯೂ, ಈ ಕಡೆ ಒಂದು ಕ್ಯೂ, ಸ್ವಲ್ಪ ಒಂದು ಕಡೆ ಟೇಬಲ್ಗಳು, ಒಂದು ಸ್ವಲ್ಪ ಚೇರ್ಸು ಒಂದು ಸೈಡು, ಈ ಥರ ಇತ್ತು. ನಾನು ಏನಕ್ಕೆ ಇದು ಅಂತ ನನಗೆ ಕನ್ಫ್ಯೂಸ್ಡ್, ಎಲ್ಲೋ ಕೂತ್ಕೊಳ್ಬೇಕು ನಾನು ಅಂತ. ಆಮೇಲೆ ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ. ನಾನು ಕೇಳಿದೆ ಆಮೇಲೆ ಕೋಆರ್ಡಿನೇಟರ್ ಯಾವ ಕಡೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕಾ ಮೇಡಮ್, ಅದು ಜೂನಿಯರ್ ಆರ್ಟಿಸ್ಟ್ಗಳು ಮೇಡಮ್ ಅಂದರು. ಓಕೆ, ಸೊ ಇಲ್ಲೋ ಮೇಡಮ್ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ಗಳು ಕೂತ್ಕೋತಾರೆ, ನಾನೆಲ್ಲೋ ಕೂತ್ಕೊಳ್ಳಿ ಅಂತ ಕೇಳಿದೆ ನಾನು. ಸೊ ದ್ಯಾಟ್ ವಾಸ್ ಅ ಸಿಚುಯೇಷನ್. ಒಂಥರ ಅವ್ರ ಜೊತೆಲಿ ಹೋಗಿ ಕೂತ್ಕೊಳ್ಳೋದು ಒಂಥರ ನನಗೆ ಅದು ಸ್ವಲ್ಪ ಒಂಥರ ಏನೋ ಐ ಆಮ್ ನಾಟ್ ವೆರಿ ಕಂಫರ್ಟಬಲ್. ಏನಕ್ಕೆ ಅಂತಂದರೆ ಆ ಡಿಫ್ರೆನ್ಸಿಯೇಷನ್ ನನಗೆ ಗೊತ್ತಿರಲಿಲ್ಲ. ಅದು ಈಗ ಹೋಗ್ತಾ ಹೋಗ್ತಾ ಅಭ್ಯಾಸ ಆಯಿತು. ಮತ್ತೆ ನಿಮ್ಗೆ ಆ ಕಡೆ ಕೂರಿಸಿದ್ರು. ಆಮೇಲೆ ನನಗೆ ಆ ಕಡೆನೇ ಇಲ್ಲ ಈ ಕಡೆನ ಮಧ್ಯದಲ್ಲೆಲ್ಲ ಕೂತ್ಕೊಂಡು ಬೇರೆ ಸ್ವಲ್ಪ ನಮ್ಮ ಥರ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳು ಯಾರೋ ಇದ್ರು, ಅವ್ರ ಜೊತೆ ಡೈಲಾಗ್ ಆರ್ಟಿಸ್ಟ್ಗಳು ಅವ್ರ ಜೊತೆ ಕೂರಿಸಿದ್ರು. ಐ ಫೆಲ್ಟ್ ಸಮ್ವಾಟ್. ಬಟ್ ಸ್ಟಿಲ್ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತ ಹೆಸರು ಮಾಡ್ಬೇಕಂತ ಬಂದಿರುವಾಗ ಅವಮಾನ ಇದು ಎಲ್ಲ ಕಾಮನ್ ಅಂತ ಯಾರೋ ಕೇಳಿದ್ದೆ. ಕರೆಕ್ಟ್. ಯಾಕೆಂದ್ರೆ ಮೋಹನ್ ಜುನೇಜಾಗೇನೆ ಊಟ ಕೊಡ್ಬೇಕಾದ್ರೆ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಆಮೇಲೆ ಅವ್ರು ದೊಡ್ಡ ಕಲಾವಿದರ ಆದ್ರು. ಸ್ಟಾರ್ಟಿಂಗ್ ಬಂದಾಗ ಊಟಕ್ಕೂ ತಟ್ಟಕ್ಕೆ ಎತ್ಕೊಂಡಿದ್ರಂತೆ. ಹರೀಶ್ ನಮ್ಮ ಡುಮಾರಿಶ್ ಇದಾರಲ್ಲ, ಅವ್ರಿಗೂ ಅಷ್ಟೇ ಊಟಕ್ಕೆ ಹೊರಬೇಕಾದ್ರೆ ಸ್ಟಾರ್ಟಿಂಗ್ ತಟ್ಟೆನೆ ಕೈಯಲ್ಲಿ ತಟ್ಟೆನ ಕಿತ್ಕೊಂಡು ಎದೊಳಲೆ ಫಸ್ಟ್ ಬೇರೆಯವ್ರು ಕೂತ್ಕೋತಾರೆ, ಅವ್ರು ಅದ್ ಮಾಡ್ಲಿ ಆಮೇಲೆ ನಿಂದು ಅಂದಾಗ ಅವ್ನಿಗೆ ಎಷ್ಟು ಹರ್ಟ್ ಆಗಿರ್ಬೇಕು. ದಟ್ ಇಸ್ ವೆರಿ ರಾಂಗ್ ಅಂತ ಆತರ ಸುಮಾರು ಜನ ಆಕ್ಚುಲಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಆಗ್ಲಿ ಆರ್ಟಿಸ್ಟ್ ಆಗ್ಲಿ ಹಂಗ್ ಮಾಡೋದಿಲ್ಲ. ಈ ಪ್ರೊಡಕ್ಷನ್ ಬಾಯ್ಸ್ ಇರ್ತಾರೆ ನೋಡಿ, ಅವರೇ ಜಾಸ್ತಿ ಮಾಡೋದು. ದೊಡ್ಡವರಿಗೆ ಮಾತ್ರ ಸಪರೇಟ್ ಊಟ, ಮತ್ತೆ ಬೇರೆಯವರಿಗೆ ಸಪರೇಟ್ ಊಟ, ಈ ತರ ತುಂಬಾ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ, ನಮಗೂ ಒಂಥರ ಇನ್ನ ನಾವು ಬೆಳೆದು ಎಲ್ಲ ಆಗೋರ್ಗೆ ಸೊ ನಮ್ ಲಿಮಿಟ್ಸ್ ಏನಿದೆ ನಾನು ನೋಡ್ಕೊಂಡು ಅಷ್ಟರಲ್ಲೇ ಇರ್ತೀವಿ ಅಂತ. ಹಾಗಿದ್ರೆ ಬೆಟರ್. ಯಾಕೆಂದ್ರೆ
ಹೆಸರು ಮಾಡಿದ್ಮೇಲೆ ಅವರೇ ನಮ್ಮನ್ನು ಕರೆದು ಕೂರಿಸುವಂತ ಪೊಸಿಷನ್ ಬರಬೇಕು ಅನ್ನೋದೇ ನನ್ನ ಆಸೆ. ಇವಾಗ ನೋಡಿ ಅದು ಒಂದು ಕಾಲ ಆಯ್ತು, ಈಗ ನೋಡಿ ನಾವೆಲ್ಲರೂ ಜೊತೆನೂ ಕೂತ್ಕೊಂಡು ತಿನ್ನೋ ಹಾಗೆ ಒಂದು ಕಾಲ. ಖಂಡಿತ, ಹೌದು ಹೌದು. ಇವಾಗ ಆ ಡಿಫರೆನ್ಸ್ ಅಷ್ಟು ಕಾಣಿಸ್ತಾ ಇಲ್ಲ ಪ್ರಕಾರ. ಯಾಕಂದ್ರೆ ಒಂದ್ಸಲ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ ತಕ್ಷಣನೇ ನಮ್ಗೆ ಇದಾಗ್ಬಿಡುತ್ತೆ. ನಿಜ ಅಲ್ವಾ? ಬೇರೆ ಏನಾದ್ರೂ ಅವಮಾನ ಅಥವಾ ಏನಾದ್ರೂ ಆಗಿದೆಯಾ ಬೇರೆ ಬೇರೆ ರೀತಿ? ಆ ಥರ ಎಲ್ಲ ಏನೂ ಇಲ್ಲ. ಸೊ ಆ್ಯಕ್ಟಿಂಗಲ್ಲೂ ಅಷ್ಟೇ ನನಗೆ ಆ ಥರ ಅವಮಾನ ಆಗಿರುವಂಥ ಪ್ರಸಂಗ ಯಾವುದು ಬಂದಿಲ್ಲ. ಬಿಕಾಸ್ ನಾನು ಸ್ವಲ್ಪ ಡೆಡಿಕೇಟೆಡ್ ಆಗಿ ಫಸ್ಟೇ ಸ್ವಲ್ಪ ಸೀನ್ ಎಲ್ಲ ಕೇಳ್ಕೊಂಡು, ಯಾಕೆಂದರೆ ಎಲ್ಲರೂ ಮುಂದೆ ಬೈಸ್ಕೊಂಡ್ಬಿಟ್ರೆ ನಾನು ಸ್ವಲ್ಪ ಮೃದು ಸ್ವಭಾವ ಆಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗದು ಬೇಕಿರ್ಲಿಲ್ಲ. ಹಾಗಾಗಿ ಪ್ರೊಡ್ಯೂಸರ್ಸ್ ಎಲ್ಲ ನಿಮ್ಮನ್ನು ಇಷ್ಟಪಡ್ತಾರೆ, ಎಲ್ಲ ಇಷ್ಟಪಟ್ಟರು. ಚೆನ್ನಾಗಿ ಆಕ್ಟ್ ಮಾಡಿದಿರ ಅಂತ ತುಂಬಾನೇ ಹೊಗಳಿದವರು ಕೂಡ ಇದ್ದಾರೆ. ಒಳ್ಳೇದಾಗಿ. ಐ ಫೀಲ್ ಐ ಆಮ್ ಬ್ಲೆಸ್ಡ್. ಮೀನಾ, ನಿಮ್ಗೆ ಮತ್ತೆ ಲಾಟ್ಸ್ ಆಫ್ ಫಿಲ್ಮ್ಸ್ ಸಿಗ್ಲಿ, ಮತ್ತೆ ಸೀರಿಯಲ್ಸ್, ಮೇಗಾ ಸೀರಿಯಲ್ ನೀವು ಇಷ್ಟಪಟ್ಟಂಗೆ ಮೇಗಾ ಸೀರಿಯಲ್ಸ್ ಸಿಗ್ಲಿ. ಆಮೇಲೆ ಇನ್ನೂ ಜಾಸ್ತಿ ಜನ ನಿಮ್ಮನ್ನ ಗುರ್ತಿಡೀಲಿ. ವಿತೌಟ್ ಮೇಕಪ್, ವಿತ್ ಮೇಕಪ್, ಎಲ್ಲಾ ತರದ ಕ್ಯಾರೆಕ್ಟರ್ಲ್ಲೂ ಜನ ನಿಮ್ಮನ್ನ ಗುರ್ತಿಡೀಲಿ. ಅಂಡ್ ಮತ್ತೆ ಏನಂತಾರ ಅದನ್ನ, ನಿಮ್ಗೆ ನಿಮ್ಮ ಆಸೆಗಳು ಏನೇನಿದೆಯೋ ಜೀವನದಲ್ಲಿ ಎಲ್ಲ ನೆರವೇರಲಿ. ಯಾಕಂದ್ರೆ ನಿಮ್ಗೆ ಆ ಒಂಟಿತನ ಏನಿದೆಯೋ ಈಗ ಅದೆಲ್ಲ ಸಿನಿಮಾ ಶೂಟಿಂಗ್ ನಾವು ಡೈಲಿ ಬ್ಯುಸಿ ಇರ್ತಿದ್ರೆ ಅದೆಲ್ಲ ಮರಿಬಹುದು. ಖಂಡಿತ ಹೌದು. ಐ ಥಿಂಕ್ ನಾನು ಒಂದೇ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಏನೇ ಬೇರೆ ಯಾವುದೇ ಕೆಲಸ ಮಾಡಲಿ ನನಗೆ 100% ತೃಪ್ತಿ ಅನ್ನೋದು ಸಿಗ್ತಾ ಇರೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ. ನನ್ಗೆ ಶೂಟಿಂಗ್ ಅಂದ್ರೆ ನಂದು ಆಟಿಟ್ಯೂಡೇ ಚೇಂಜ್ ಆಗ್ಬಿಡುತ್ತೆ, ಆ ಒಂದು ಎನರ್ಜಿನೇ ಚೇಂಜ್ ಆಗ್ಬಿಡುತ್ತೆ. ಸೊ ಐ ಬಿ ವೆರಿ ಹ್ಯಾಪಿ ಅಂಡ್ ಡೆಡಿಕೇಟೆಡ್. ನಾನೇ ನೋಡದ್ನಲ್ಲ, ಇವತ್ತು ನಿಮ್ಮ ಮನೆಗೆ ಬಂದಿದ್ದೀನಿ ನಾನು, ನಾನೇ ನೋಡದ್ನಲ್ಲ, ನೀವು 1 ನಿಮಿಷ ರೆಸ್ಟ್ ಇಲ್ಲ, ಒಂದ್ 20 ಕಾಲ್ ಬಂದ್ಬಿಡ್ತು ನಿಮ್ಗಾಗ್ಲೇ. ಮೀನವರೇ ಯಾರಾದ್ರೂ ಆರ್ಟಿಸ್ಟ್ ಇದಾರೆ ಹೇಳಿ ನನಗೆ, ಮೀನವರೇ ಸ್ವಲ್ಪ ರೆಕಮೆಂಡ್ ಮಾಡಿ, ಮೀನವರೇ ನಾಳೆ ಡೇಟ್ ಇದೆಯಾ, ಮೀನವರೇ ನಾಡಿದ್ದು ನನಗೆ ಡೇಟ್ ಕೊಡ್ತೀರಾ, ಈ ತರ ನೋಡಿ. ಅದೇ ಹೇಳೋದು, ಜನಕ್ಕೆ ಆದಷ್ಟು ನೀವು ರೀಚ್ ಆಗೋಗಿದ್ದೀರಾ ಆಲ್ರೆಡಿ. ಸೊ ಈಗಿನ ಜನರೇಷನ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗಿನ ಜನರೇಷನ್ ಹೇಗಿದೆ ಅಂತಂದ್ರೆ ಎಸ್ಪೆಷಲಿ ಗರ್ಲ್ಸ್. ಸೊ ನಾನು ನೋಡಿದ ಪ್ರಕಾರ ನಮ್ಮ ಹತ್ರ ಬರುವಾಗ ಹಂಬಲ್ ಆಗಿರೋ ತರ ಕಾಣಿಸ್ತಾರೆ. ಬಟ್ ಒಂದ್ಸಾರಿ ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಅವರದ್ದು ಕಲರ್ಸ್ ಚೇಂಜ್ ಆಗ್ತಾ ಇದೆ, ಅವರ ಆಟಿಟ್ಯೂಡೇ ಚೇಂಜ್ ಆಗ್ತಾ ಇದೆ. ಸೊ ಅದನ್ನ ಮಾಡಬೇಡಿ. ಯಾಕೆ ಅಂತಂದ್ರೆ ಹಾಗಿರುವಾಗ ನಿಮ್ಮನ್ನ ಯಾರು ರೆಕಮೆಂಡು ಮಾಡಲ್ಲ. ಮತ್ತೆ ಏನಂದ್ರೆ ಯು ವಿಲ್ ಲೂಸ್ ಆಪರ್ಚುನಿಟಿ. ಕಳ್ಕೊಳ್ತೀರಾ, ಖಂಡಿತ ಅವಕಾಶ ಕಳ್ಕೊಳ್ತೀರಾ. ಅಹಂಕಾರಕ್ಕೆ ಉದಾಸೀನನೇ ಮದ್ದು ಅಂದ್ಬಿಟ್ಟು ಯಾರು ನಿಮ್ಮನ್ನ ಹತ್ರನೂ ಸೇರಿಸಲ್ಲ. ಸೊ ಅದಕ್ಕೋಸ್ಕರ ಬಿ ಹಂಬಲ್ ಆಲ್ವೇಸ್. ಅವಕಾಶಗಳು ಒಳ್ಳೊಳ್ಳೆ ಅವಕಾಶ ಪಡ್ಕೊಳ್ಳಿ, ಬೆಳೆಯೋದಕ್ಕೆ ನೋಡಿ, ಒಳ್ಳೆ ಹೆಸರು ಮಾಡಿ. ಅಹಂಕಾರ ಅನ್ನೋದು ಇವತ್ತಿರತ್ತೆ, ನಾಳೆ ಯಾವುದೋ ರೀತಿಲಿ ಹೋಗ್ಬಿಡುತ್ತೆ. ಯಾಕಂದ್ರೆ ದೇವರ ಆತರ ಎಂತೆಂಥವ್ರು ಮುಳುಗಿ ಹೋದ್ರು. ಸೊ ಹಾಗಾಗಿ ಸೊ ಯಾವತ್ತೂ ಆತರ ಬಿಹೇವಿಯರ್ ಇಟ್ಕೊಳ್ಬೇಡಿ. ಹಂಬಲ್ ಆಗಿರಿ, ಖುಷಿಯಾಗಿ ಟೀಮ್ ಜೊತೆ ಚೆನ್ನಾಗಿ ವರ್ಕ್ ಮಾಡಿ ಅಷ್ಟೇನೆ. ನನಗೆ ನೀವು ಹೇಳ್ತಾ ಇರೋದಕ್ಕೆ ನನಗೊಂದು ಜ್ಞಾಪಕ ಬಂತು. ಐ ನೋ ದಟ್ ಐ ಕ್ಯಾನ್ ಫೀಲ್ ಇಟ್. ಯಾಕೆ ಅಂತಂದ್ರೆ ನೀವು ಏನಪ್ಪ ಒಂದು ಒಳ್ಳೆ ಹೀರೋಯಿನ್ನ ಒಂದ್ ಕಡೆ ಇಂಟ್ರೊಡ್ಯೂಸ್ ಮಾಡಿದ್ರಿ, ಬಟ್ ಆ ಹೀರೋಯಿನ್ಗೆ ಅದ್ರ ಬೆಲೆ ಗೊತ್ತಿಲ್ಲ. ಈಗ ಯಾವಾಗ ಶಿ ವಿಲ್ ಲೂಸ್, ಆವಾಗ ಅವಳಿಗೆ ನಿಮ್ ಜ್ಞಾಪಕ ಬರುತ್ತೆ. ಖಂಡಿತ ಖಂಡಿತ. ಓಕೆ, ಅದು ಎಲ್ಲರಿಗೂ ಅದೊಂದು ಒಳ್ಳೆ ಬುದ್ಧಿ ಹೇಳಿದೀರಾ ಅಲ್ವಾ? ಸೊ ಮೀನಾ, ಬೇರೆ ಏನಾದ್ರೂ ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಮನ ಆಳದ ಮಾತು ಏನಾದ್ರೆ ಇದೆಯಾ? ಏನಾದ್ರು ಹೇಳಬೇಕು ಅನ್ನೋದು? ನನಗೆ ನಾನು ಈ ಇಂಡಸ್ಟ್ರಿಯಲ್ಲಿ ನಾನು ಬೆಳಿಬೇಕು, ಹೆಸರು ಮಾಡಬೇಕು ಅನ್ನೋದು ಒಂದೇ ಒಂದು ಬಿಟ್ರೆ ನನಗೆ ಜೀವನದಲ್ಲಿ ಬೇರೆ ಆಸೆ ಯಾವುದೂ ಇಲ್ಲ. ಸೊ ನಾನು ಏನಂತಂದರೆ TV ಚಾನಲ್ ಅವ್ರಿಗೆ ಇವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ತಗೊಂಡಿರೋ ಆರ್ಟಿಸ್ಟ್ಗಳನ್ನೇ ಎಲ್ಲ ಚಾನಲಲ್ಲೂ ತೊಗೊಳ್ಬೇಡಿ, ನಮ್ಮಂಥವ್ರಿಗೂ ಅವಕಾಶ ಮಾಡಿಕೊಡಿ ದಯವಿಟ್ಟು. ಯಾಕೆಂದರೆ ಪ್ರತಿ ಒಂದು ಸೀರಿಯಲಲ್ಲಿ ನೋಡ್ತೀವಿ, ಕಲರ್ಸಲ್ಲಿ ಅವರೇ ಇರ್ತಾರೆ, ಜೀನಲ್ಲೇ ಅವರೇ, ಸುವರ್ಣದಲ್ಲಿ ಅವರೇ. ಸೊ ನಂತರ ತುಂಬ ಹಂಬಲ್ ಆಗಿರೋರು, ಅವಕಾಶಕ್ಕೋಸ್ಕರ ಕಾಯ್ತಾ ಇರೋರು ತುಂಬ ಜನನೇ ಇದ್ದಾರೆ. ಸೊ ಅಂಥವ್ರಿಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ರಿಕಾ, ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಇಷ್ಟು ಟೈಮ್ ಮಾಡ್ಕೊಂಡು ಬಂದಿದೆಯಾ. ಆ್ಯಂಡ್ ಈ ಇಂಟರ್ವ್ಯೂ ಮಾಡಿದಕ್ಕೋಸ್ಕರ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಮೀನಾ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್, ಗಿವನ್ ಟೈಮ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ನೀನ್ ಕೈ ರುಚಿ ಊಟ ತುಂಬಾ ಸೂಪರ್ ಆಗಿತ್ತು, ಸಕ್ಕದಾಗಿತ್ತು. ಖುಷಿ ಆಯ್ತು. ಮತ್ತೆ ನನಗೆ ನಾಪಿಸ್ಕೊಳ್ಬೇಕಾದ್ರೆ ಅದೇ ತುಂಬಾ ಊಟ ಮಾಡಿದ್ವಿ. ಇಟ್ ವಾಸ್ ರಿಯಲಿ ವೆರಿ ನೈಸ್. ನಿನ್ ಜೊತೆ ಸ್ಪೆಂಡ್ ಮಾಡಿದ್ದು ತುಂಬಾನೇ ಇಷ್ಟ ಆಯ್ತು, ಚೆನ್ನಾಗಾಯ್ತು. ನಮ್ಮ ವೀಕ್ಷಕರಿಗೆ ನಿಮ್ಮ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ಸ್ ಮಾಡಕ್ಕೆ ಹೇಳ್ಬಿಡಿ. ವೀಕ್ಷಕರೇ, ಇಷ್ಟೊತ್ತವರೆಗೂ ಪೇಷನ್ಸ್ ಅಲ್ಲಿ ನನ್ನ ವಿಡಿಯೋ ನೋಡಿದ್ದೀರಾ,
ರೇಖಾದಾಸ್ ಟಾಕೀಸಲ್ಲಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಆ್ಯಂಡ್ ನನಗೂ ಹೆಲ್ಪ್ ಆಗುತ್ತೆ, ರೇಖಾಗೂ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಬಗ್ಗೆ, ಆರ್ಟಿಸ್ಟ್ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತಾರೆ, ಇವರೇನು ಹ್ಯಾಪಿ ಪೀಪಲ್ ಅಂತ ತಿಳ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ನಮ್ಮದು ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತು. ಬಿಕಾಸ್ ವಿ ಆರ್ ಆಲ್ ವೆರಿ ಕಾಮನ್ ಪೀಪಲ್, ನಿಮ್ಮ ಥರನೇ ನಾವು ಒಂದು ಕಾಮನ್ ಪೀಪಲ್ ಅಂತ ಹೇಳಿ ಎಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೀನಾ. ಥ್ಯಾಂಕ್ಸ್ ರೇಖಾ. ಲವ್ ಯು. ಲವ್ ಯು ಟು.